ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಏನಪ್ಪಾ ಅಂತಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಟಿಕಲ್ ಸ್ಟೇಟ್ಸ್ ಅಬೌಟ್ ದಿ ಪ್ರೊವಿಷನ್ ಆಸ್ ಟು ಇಂಟ್ರೊಡಕ್ಷನ್ ಅಂಡ್ ಪಾಸಿಂಗ್ ಅ ಬಿಲ್ ಇನ್ ದ ಪಾರ್ಲಿಮೆಂಟ್. ಏನಪ್ಪಾ ಅಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ಮಸೂದೆಗಳ ಮಂಡನೆಯ ಬಗ್ಗೆ ಹೇಳುವ ವಿಧಿ ಯಾವುದು? ಮಸೂದೆಗಳ ಮಂಡನೆಯ ಬಗ್ಗೆ ಹೇಳುವ ವಿಧಿ ಯಾವುದು? ಹೇಳುವ ವಿಧಿ ಯಾವುದು? ಅಯ್ಯೋ ದುರ್ವಿಧಿ ಅದಲ್ಲ. ಹೇಳುವ ವಿಧಿ ಅಂತಂದ್ರೆ ಸಂವಿಧಾನದ ಕಲಂ ಯಾವುದು ಅಂತ. ಇದಕ್ಕೆಲ್ಲ ಆನ್ಸರ್ ಮಾಡೋದು ಈಗ ನಾವು ಚಾಪ್ಟರ್ನ ಡಿಸ್ಕಷನ್ ಮಾಡ್ತೀವಿ, ಒಂದು ಪಠ್ಯವನ್ನ ಡಿಸ್ಕಷನ್ ಮಾಡ್ತೀವಿ, ಅದ್ರಾಗ ಇದೆಲ್ಲ ಬಂದ್ಬಿಡ್ತೈತಿ. ಯಾವ್ದು ಹೇಳ್ತೈತಿ? ಆರ್ಟಿಕಲ್ 105 ಏನ್ ಹೇಳ್ತೈತಿ ಅಂತಂದ್ರೆ ಪವರ್ಸ್ ಅಂಡ್ ಇಮ್ಯುನಿಟೀಸ್ ಅಂಡ್ ಪ್ರೈವಿಲೇಜಸ್ ಆಫ್ ದಿ ಎಂಪೀಸ್ ಬಗ್ಗೆ ಹೇಳ್ತೈತಿ. ಆಮೇಲೆ ಆರ್ಟಿಕಲ್ 106 ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ಪೇಮೆಂಟ್ ಆಫ್ ದಿ ಎಂಪೀಸ್ ಬಗ್ಗೆ ಹೇಳ್ತೈತಿ. ಆಮೇಲೆ 108 ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂದ್ರೆ ಜಾಯಿಂಟ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ ಬಗ್ಗೆ ಹೇಳ್ತೈತಿ. ಹೌದಾ? ಜಂಟಿ ಅಧಿವೇಶನಗಳ ಬಗ್ಗೆ ಹೇಳ್ತೈತಿ. ಇನ್ನು 107 ಯಾವ್ದು ಹೇಳ್ತೈತಿ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ದಿ ಬಿಲ್ಗಳ ಬಗ್ಗೆ ಹೇಳ್ತೈತಿ. How to introduce a bill in parliament and what is the steps to take to pass the bill. ಆಮೇಲೆ which bills are become a lapse and which bills are not become a lapse. ಯಾವ ಯಾವ ಏನು ಯಾವ ಮಸೂದೆಗಳು ರದ್ದಾಗ್ತವೆ, ಯಾವ ಮಸೂದೆಗಳು ಹಂಗೆ ಉಳ್ಕೊಂತವೆ, ಎಲ್ಲದರ ಬಗ್ಗೆ ಮಾತಾಡೋದು ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 107. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯನೂ ಆರ್ಟಿಕಲ್ 107. ಅದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಪ್ರತಿ ಎಕ್ಸಾಮ್ನೊಳಗೂ ಈ 107 ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅಂತೂ ಕಂಪಲ್ಸರಿ ಬಂದಿರ್ತೈತಿ, ಒಂದು ಹೇಳಿಕೆ ಕಂಪಲ್ಸರಿ ಬಂದಿರ್ತೈತಿ. ಅದರ ಆಧಾರದ ಮೇಲೆ ನೀವು ಆ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರ್ತೈತಿ. ಅದಕ್ಕೆ ಅತಿ ಎಚ್ಚರದಿಂದ ಆಮೇಲೆ ಅತಿ ಜಾಗರೂಕತೆಯಿಂದ ಈ ಆರ್ಟಿಕಲ್ 107 ಡಿಸ್ಕಷನ್ ಮಾಡೋಣ. ನೀವೆಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಹಂಗೆ ನಿಮಗೆ ವಿಡಿಯೋನ ನೋಡಿದ ತಕ್ಷಣ ನೋಡಿದಾದ ಮೇಲೆ ವಿಷಯದ ಮನನ ಆಯ್ತು ಅಂತಂದ್ರೆ ಅದನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಅದನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಈಗ ನೋಡೋಣ ಅದೇನೇನು ಹೇಳ್ತೈತಿ ಅಂತೇಳಿ. ಆರ್ಟಿಕಲ್ 107 ಹೇಳ್ತೈತಿ ಅಂದ್ರೆ ಪ್ರಾವಿಷನ್ ಆಸ್ ಟು ಇಂಟ್ರೊಡಕ್ಷನ್ ಅಂಡ್ ಪಾಸಿಂಗ್ ದಿ ಬಿಲ್ಸ್. ಪ್ರಾವಧಾನಗಳು. ಯಾವ ಪ್ರಾವಧಾನಗಳು? ಮಸೂದೆಗಳನ್ನ ಮಂಡನೆ ಮಾಡುವ ಪ್ರಾವಧಾನಗಳು, ಮತ್ತು ಅದನ್ನ ಪಾಸ್ ಮಾಡುವ ಪ್ರಾವಧಾನಗಳು. ಫಸ್ಟ್ ಗೆ ಮಸೂದೆ ಅಂದ್ರೆ ಏನು ಅಂತ ಕ್ವಶನ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಬಿಲ್? ಮಸೂದೆ ಅಂತಂದ್ರೆ ಈ ಆಕ್ಟ್ ನ ಡ್ರಾಪ್, ಇದು ಕಾನೂನಿನ ಡ್ರಾಫ್ಟ್, ಕಾನೂನಿನ ಕಚ್ಚಾ ರೂಪ. ಇದನ್ನ ನಾವು ಮಸೂದೆ ಅಂತ ಕರಿತೀವಿ. ಇದು ಯಾವಾಗ ಪಕ್ಕ ಆಕೈತಿ ಅಂತ ಕೇಳಬಹುದು. ಯಾವಾಗ ಪಕ್ಕ ಆಕೈತಿ ಅಂತಂದ್ರೆ ಸಂವಿಧಾನ ಹೇಳುವ ಪ್ರಕಾರ ಪಾರ್ಲಿಮೆಂಟ್ ನಲ್ಲಿ ಮಂಡನೆ ಆಗಬೇಕು. ಮುಂಡನೆ ಅಲ್ಲ, ಮಂಡನೆ ಅಂದ್ರೆ ಬಳಸ್ಕೊಳ್ಳೋದು. ಮಂಡನೆ ಅಂತಂದ್ರೆ ಟೇಬಲ್ ಮೇಲೆ ಇಡೋದು, ಅಂದ್ರೆ ಪ್ರಸ್ತುತ ಪಡಿಸೋದು. ಮಸೂದೆ ಮಂಡನೆ ಆಗಬೇಕು. ಮಂಡನೆ ಆದ ನಂತರ ಚರ್ಚೆಗಳಾಗಬೇಕು. ಚರ್ಚೆಗಳಾದ ನಂತರ ತಿದ್ದುಪಡಿಗಳು ಏನಾದರೂ ಇದ್ರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆಮೇಲೆ ಆ ಮಸೂದೆಯನ್ನ ಇನ್ನೊಂದು ಸದನಕ್ಕೆ ಕಳಿಸಿಕೊಡಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ 2 ಸದನಗಳನ್ನ ಹೊಂದಿದೆ. ಪ್ರತಿಯೊಂದು ಮಸೂದೆ 2 ಸದನಗಳಿಂದ ಪಾಸ್ ಆಗಬೇಕು. ಒಂದು ಸಂಸತ್ತಿನ ಸದನ ಏನಾದ್ರೂ ಮಸೂದನೆ ಹಿಡ್ಕೊಂಡು ಕೂತು ಅಥವಾ ಪಾಸ್ ಮಾಡದೆ ಇಟ್ಕೊತ್ತು ಅಂತಂದ್ರೆ ಅದಕ್ಕೆ ಜಾಯಿಂಟ್ ಸೆಷನ್ ಕರಿಬೇಕು. ಆರ್ಟಿಕಲ್ 108 ಅಡಿಯಲ್ಲಿ ಜಂಟಿ ಅಧಿವೇಶನ ಕರಿಬೇಕು. ಅದಾದ ನಂತರ ಜಂಟಿ ಅಧಿವೇಶನದಿಂದ ಪಾಸ್ ಆದ ಮಸೂದೆಯನ್ನು ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸಬೇಕು. ರಾಷ್ಟ್ರಪತಿಗಳು ಸಹಿ ಹಾಕಿರೋ ಹಾಕದಿದ್ರೆ ಹೊಳಿ ಕಳಿಸಿರೂ ಕಳಿಸಬಹುದು. ಈ ರೀತಿ ಎಲ್ಲ ಗದ್ದಲಿರ್ತದೆ. ಸಹಿ ಹಾಕಿರೋ ಅಂತಂದ್ರೆ ಆ ಮಸೂದೆ ಇದ್ದು ಕಾನೂನು ಆಕೈತಿ. ಸಹಿ ಹಾಕ್ಲಿಲ್ಲ ಅಂತಂದ್ರೆ ಮತ್ತೊಂದು ಏನಾದ್ರು ವಿಚಾರ ಮಾಡ್ತಾರ ಅವ್ರು, ಮತ್ತೆ ಮಂಡನೆ ಮಾಡಬೇಕು, ಇಲ್ಲ ರಿಜೆಕ್ಟ್ ಮಾಡಬೇಕು ಏನೋ ಅಂತ ಹಿಂಗೆ ಎಲ್ಲ ಇರ್ತೈತಿ. ಈಗ ನಾವು ಡಿಸ್ಕಷನ್ ಮಾಡೋದು ಮಂಡನೆ ಮತ್ತು ಲ್ಯಾಪ್ಸ್ಗಳ ಬಗ್ಗೆ. ಮಸೂದೆಗಳನ್ನ ಪಾಸ್ ಮಾಡುವ ವಿಧಾನಗಳು ಮತ್ತು ಮಂಡನೆಗೆ ಇರ್ತಕ್ಕಂಥ ವಿಧಾನಗಳು, ಅವುಗಳನ್ನ ಚರ್ಚೆ ಮಾಡಬೇಕು. ಯಾವ ಮಸೂದೆಯನ್ನ ಎಲ್ಲಿ ಮಂಡನೆ ಮಾಡಬೇಕು ಅಂತ. ದಟ್ ಇಸ್ ಅನ್ ಬಿಗ್ಗೆಸ್ಟ್ ಕ್ವಶನ್. ಇದಕ್ಕೆಲ್ಲ ಆನ್ಸರ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 107. ಅದೇನ್ ಆನ್ಸರ್ ಮಾಡ್ತೈತಿ ಅನ್ನೋದನ್ನ ನೋಡೋಣ. ಸರಿ, ಏನ್ ಹೇಳ್ತೈತಿ ಅಂತೇಳಿ ಈಗ ಒಂದೊಂದು ಡಿಸ್ಕಷನ್ ಮಾಡೋಣ. ಈ ಆರ್ಟಿಕಲ್ 107 ಇದ್ರ ಅಡಿಯಲ್ಲಿ ಎಷ್ಟು ಉಪವಿಧಿಗಳದಾವ ಅಂತಂದ್ರೆ 5 ಉಪವಿಧಿಗಳದಾವ. 5 ಉಪವಿಧಿಗಳದಾವ. ಅದ್ರಾಗ ಈಗ ಒಂದನೇದನ್ನ ಡಿಸ್ಕಷನ್ ಮಾಡೋಣ. ಏನ್ ಹೇಳ್ತೈತಿ ಅಂತೇಳಿ. ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ಆರ್ಟಿಕಲ್ 109 ಮತ್ತು 117 ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್ ಅಂಡ್ ಅದರ್ ಫೈನಾನ್ಸಿಯಲ್ ಬಿಲ್, ಅ ಬಿಲ್ ಮೇ ಬಿ ಒರಿಜಿನೇಟ್ ಇನ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಇದು ಆರ್ಟಿಕಲ್ 107 ಉಪಬಂಧ 1 ಏನ್ ಹೇಳ್ತೈತಿ ಅಂತಂದ್ರೆ ಬಿಲ್ಗಳನ್ನ ಎಲ್ಲಿ ಮಂಡನೆ ಮಾಡಬೇಕು ಅಂತ. ಮಂಡನೆ ಮಸೂದೆಗಳನ್ನ ಎಲ್ಲಿ ಮಂಡನೆ ಮಾಡಬೇಕು ಅಂತ 2 ಕಂಡೀಷನ್ ಆಗ್ತೈತಿ. ಆರ್ಟಿಕಲ್ 109 ಮತ್ತು ಆರ್ಟಿಕಲ್ 117 ಹೇಳಿರ್ತಕ್ಕಂಥ ಮಸೂದೆಗಳನ್ನ ಹೊರತುಪಡಿಸಿ 2 ಕಂಡೀಷನ್ ಇದೆ. ಏನ್ ಕಂಡೀಷನ್? ಆರ್ಟಿಕಲ್ 109 ಮತ್ತು 117 ಹೊರತುಪಡಿಸಿ ಇವೆರಡು ಕಂಡೀಷನ್ ಅದಕ್ಕೆ. 109 ಮತ್ತು 117 ಹೊರತುಪಡಿಸಿ ಯಾವುದೇ ಮಸೂದೆಯನ್ನ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡನೆ ಮಾಡಬಹುದು. ಅಂದ್ರೆ ಇಲ್ಲಿ ಡಿಫರೆನ್ಸಿಯೇಟ್ ಮಾಡಕತ್ತೈತಿ. ಆರ್ಟಿಕಲ್ 107 ಉಪಬಂಧ 1 2 ವಿಷಯಗಳನ್ನ ಡಿಫರೆನ್ಸಿಯೇಟ್ ಮಾಡಕತ್ತೈತಿ. ಒಂದು ಆರ್ಡಿನರಿ ಬಿಲ್ ಅಂದ್ರೆ ಸಾಮಾನ್ಯ ಮಸೂದೆ. ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ಬಿಲ್ಸ್, ಅಸಾಮಾನ್ಯ ಮಸೂದೆಗಳು.
ಎಕ್ಸ್ಟ್ರಾ ಆರ್ಡಿನರಿ ಬಿಲ್ಸ್. ಅಸಾಮಾನ್ಯ ಮಸೂದೆಗಳೊಳಗ ಹಣದ ಮಸೂದೆ, ಹಣಕಾಸಿನ ಮಸೂದೆ ಅಂತ ಬರ್ತವೆ. ಈ ಬಿಲ್ಗಳನ್ನ ಹೊರತುಪಡಿಸಿ ಆರ್ಟಿಕಲ್ 109 ಹಣದ ಮಸೂದೆ ಬಗ್ಗೆ ಹೇಳಿದ್ರೆ, ಆರ್ಟಿಕಲ್ 117 ಹಣಕಾಸಿನ ಮಸೂದೆಗಳ ಬಗ್ಗೆ ಹೇಳ್ತೈತಿ. ಹೌದಾ? ಈ ಎರಡೂ ಬಿಲ್ಗಳನ್ನ, ಮಸೂದೆಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಮಸೂದೆಯನ್ನ ಸಂಸತ್ ಸದನದ ಯಾವುದೇ ಸದನದಲ್ಲಿ ಮಂಡನೆ ಮಾಡಬಹುದು. ವೆದರ್ ಇಟ್ ಮೇ ಬಿ ರಾಜ್ಯಸಭಾ ಆರ್ ಲೋಕಸಭಾ. ಅಂದ್ರೆ ಸಾಮಾನ್ಯ ಮಸೂದೆಗಳನ್ನ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಬಹುದು. ನಾನು ರಾಜ್ಯಸಭೆಯಲ್ಲಿನ ಮಂಡನೆ ಮಾಡ್ತೀನಿ ಅಂದ್ರೆ ಮಾಡು, ಲೋಕಸಭೆಯಲ್ಲಿ ಮಂಡನೆ ಮಾಡ್ತೀನಿ ಅಂದ್ರೆ ಮಾಡು. ಆದ್ರೆ ಆರ್ಟಿಕಲ್ 109 ಮತ್ತು 117ರಲ್ಲಿ ಹೇಳಿರ್ತಕ್ಕಂತಹ ಮಸೂದೆಗಳನ್ನ ಕಂಪಲ್ಸರಿ ಹಾಗೂ ಕಡ್ಡಾಯವಾಗಿ ಎಲ್ಲಿ ಮಂಡನೆ ಮಾಡಬೇಕು ಅಂತ ಕೇಳಿದ್ರೆ ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕು. ಸಾಮಾನ್ಯ ಮಸೂದೆಗಳನ್ನ ನೀನು ಎಲ್ಲಿ ಮಂಡನೆ ಮಾಡು, ನಾವೇನು ಕೇಳೋದಿಲ್ಲ, ಎಲ್ಲಿ ಮಂಡನೆ ಮಾಡ್ಬೇಕು ನೀನು. ಸಾಮಾನ್ಯ ಮಸೂದೆಗಳನ್ನ ನೀನು ಯಾವುದೇ ಸದನದಲ್ಲಿ ಮಂಡನೆ ಮಾಡು. ಸಾಮಾನ್ಯ ಮಸೂದೆಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನರೇಗಾ ಆಕ್ಟ್. ಈ ನರೇಗಾ ಆಕ್ಟ್ ಅನ್ನ ನೀ ಎಲ್ಲಿ ಬೇಕಾದ್ರೂ ಮಂಡನೆ ಮಾಡುತ್ತೆ. ತಿದ್ದುಪಡಿ ಮಾಡೋ ಸಂಬಂಧ ಮಾಡಿ, ಇದ್ರಾಗ ಏನಾರ ಇದನ್ನ ಮಾಡೋ ಸಂಬಂಧ ಮಾಡಿ, ಈಗ ಅದನ್ನ ವಿಬ್ಜಿ ರಾಮ್ಜಿ ಅಂತ ಹೇಳಿ ಏನೇನೋ ಮಾಡ್ಯಾರ ನೋಡಪ್ಪ. ಹೌದಲ್ಲ? ಆ ರೀತಿಯಾಗಿರ್ತಕ್ಕಂಥ ಮಸೂದೆಗಳನ್ನ ನೀವು ಲೋಕಸಭೆಯಲ್ಲಿ ಆದ್ರೂ ಮಂಡನೆ ಮಾಡಬಹುದು, ಇಲ್ಲ ರಾಜ್ಯಸಭೆಯಲ್ಲಿ ಆದ್ರೂ ಮಂಡನೆ ಮಾಡಬಹುದು. ಹೌದಾ? ಇದು ಗೊತ್ತಿರಬೇಕು. ಸಾಮಾನ್ಯ ಮಸೂದೆಗಳನ್ನ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಬಹುದು. ಆದರೆ ಸಂವಿಧಾನದ ಕಲಂ 109 ಮತ್ತು 107 ಹೇಳಿರುವ ಮಸೂದೆಗಳನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬೇಕು. ಅದಕ್ಕೆ ಬರೀತಾರೆ ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ದಿ ಆರ್ಟಿಕಲ್ 109 ಅಂಡ್ 117 ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್ ಅಂಡ್ ಅದರ್ ಫೈನಾನ್ಷಿಯಲ್ ಬಿಲ್. ಹಣದ ಮಸೂದೆ ಮತ್ತು ಹಣಕಾಸಿನ ಮಸೂದೆ ಆಗಿರ್ತಕ್ಕಂಥ 109 ಮತ್ತು 117 ಹೊರತುಪಡಿಸಿ ಯಾವುದೇ ಮಸೂದೆಯನ್ನ ಬಿಲ್ ಮೇ ಬಿ ಒರಿಜಿನೇಟ್ ಇನ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಸಾಮಾನ್ಯ ಮಸೂದೆಗಳಾಗಿರುವ ಯಾವುದೇ ಮಸೂದೆಯನ್ನ ನೀವು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡನೆ ಮಾಡಬಹುದು. ಇದು ಆರ್ಟಿಕಲ್ 107 ಉಪಬಂಧ 1. ಇನ್ನು ಆರ್ಟಿಕಲ್ 107 ಉಪಬಂಧ 2 ಏನ್ ಹೇಳ್ತೈತೆ ನೋಡೋಣ. ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ದಿ ಆರ್ಟಿಕಲ್ 108. ಇಲ್ಲಿ 109 ಅಂಡ್ 117 ಬಂದಿದೆ. ಇಲ್ಲಿ 108 108 ಆಂಬುಲೆನ್ಸ್. Subject to the provision of 108 and 109, a bill shall not be deemed to have been passed by the houses of the parliament unless it has been agreed by both the houses either without amendment or with such amendments only as agreed by both the houses. ಇಲ್ಲಿ ಬರೀತಾರೆ ಸಂವಿಧಾನದ ಕಲಂ 108 ಮತ್ತು 109 ಈ ಎರಡೂ ಕಲಂಗಳಿಗೆ ಹೇಳುವ ಷರತ್ತುಗಳಿಗೆ ಒಳಪಟ್ಟು ಬಿಲ್ ಶಾಲ್ ನಾಟ್ ಬಿ ಡೀಮ್ಡ್ ಟು ಹ್ಯಾವ್ ಬೀನ್ ಪಾಸ್ಡ್. ಅದನ್ನ ನಂಬಕ್ಕೆ ಆಗೋದಿಲ್ಲ. ಏನ್ ನಂಬಕ್ಕೆ ಆಗೋದಿಲ್ಲ? ಬಿಲ್ ಪಾಸ್ ಆಗೈತಿ ಅಂತ ನಂಬಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅನ್ಲೆಸ್ ಆರ್ ಅಂಟಿಲ್ ಇಟ್ ಹ್ಯಾಸ್ ಬಿನ್ ಅಗ್ರೀಡ್ ಬೈ. ಅನ್ಲೆಸ್ ಆರ್ ಅಂಟಿಲ್ ಎಲ್ಲಿವರೆಗೂ ಎರಡೂ ಸದನಗಳು ಅದನ್ನ ಒಪ್ಪಿಕೊಳ್ಳುವುದಿಲ್ಲವೋ. ಹೆಂಗ್ ಒಪ್ಕೋಬೇಕು? ಅಮೆಂಡ್ಮೆಂಟ್ ತಿದ್ದುಪಡಿ ಮೂಲಕ ಆದ್ರೂ ಒಪ್ಕೋಬೇಕು. ಇಲ್ಲ ಅಂತಂದ್ರೆ ಅದೇ ಮಸೂದೆ ಹೆಂಗಿರ್ತೈತೋ ಹಂಗಾದ್ರೂ ಒಪ್ಕೋಬೇಕು. ಯಥಾಸ್ಥಿತಿಯಲ್ಲಾದ್ರೂ ಒಪ್ಕೋಬೇಕು. ಈ ಸ್ಥಿತಿಯಲ್ಲಿ ಒಪ್ಕೊಂಡ್ರು ಅಂತಂದ್ರೆ ಮಾತ್ರ ಬಿಲ್ ಪಾಸ್ ಆಗೈತೆ ಅಂತ ತಿಳ್ಕೊಂತೀವಿ. ಇರ್ಲಿಲ್ಲ ಅಂದ್ರೆ ಪಾಸ್ ಆಗಿಲ್ಲ ಅಂತ ತಿಳ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಇನ್ನೂ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಉದಾಹರಣೆಯೊಂದಿಗೆ ಹೇಳ್ತೀನಿ. ಈಗ ಒಂದು ಯಾವ್ದೋ ಮಸೂದೆ ಐತಿ. ಅಂತಂದ್ರೆ ಆರ್ಟಿಕಲ್ 370 ರದ್ದತಿ ಅಂತ ಹೇಳಿ ತಿಳ್ಕೊರಿ. ಅಥವಾ ತ್ರಿಬಲ್ ತಲಾಖ್ ತಿಳ್ಕೊರಿ. ಏನು ತ್ರಿಬಲ್ ತಲಾಖ್? ಈ ಮಸೂದೆಯನ್ನ ಮಂಡನೆ ಮಾಡ್ಯಾರ. ಎಲ್ಲಿ? ಲೋಕಸಭೆಯಲ್ಲಿ ಮಂಡನೆ ಮಾಡಿದ ನಂತರ ಇದು ಹೆಂಗೆ ಪಾಸ್ ಆಗ್ಬೇಕು? ಬಿಲ್ ಹೆಂಗೆ ಪಾಸ್ ಆಗ್ಬೇಕು ಅಂತಂದ್ರೆ ಲೋಕಸಭೆ ಪಾಸ್ ಮಾಡ್ಬೇಕು. ಆಮೇಲೆ ಇದು ರಾಜ್ಯಸಭೆಗೆ ಹೋಗ್ತೈತಿ. ಇಲ್ಲಿ ರಾಜ್ಯಸಭೆದವ್ರು ಏನಾದ್ರೂ ತಕರಾರು ಮಾಡಿದ್ರು, ಇಲ್ಲ ಈ ಬಿಲ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ತಪ್ಪು ವಿಷಯಗಳದಾವು, ಇದನ್ನ ತಿದ್ದುಪಡಿ ಮಾಡಿದ್ರೆ ಮಾತ್ರ ನಾನು ಪಾಸ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಪಾಸ್ ಮಾಡುದಿಲ್ಲ ಅಂತ ಹೇಳಿ ಅವರು ಲೋಕಸಭೆಗೆ ವಾಪಸ್ ಕಳಿಸ್ತಾರೆ. ಅವಾಗ ಲೋಕಸಭೆದವರು ರಾಜ್ಯಸಭೆದವ್ರು ಹೇಳಿರ್ತಕ್ಕಂಥ ತಿದ್ದುಪಡಿಗಳನ್ನ ಒಪ್ಕೊಂಡ್ರು ಅಂತಂದ್ರೆ ತಿದ್ದುಪಡಿ ಲೋಕಸಭೆಯಲ್ಲಿ ಬಿಲ್ ಮಸೂದೆಯನ್ನು ಮಂಡನೆ ಮಾಡಿರ್ತಾರಲ್ಲ ಅದ್ರಾಗ ಅದನ್ನ ಸೇರಿಸ್ತಾರೆ, ತಿದ್ದುಪಡಿ ಮಾಡಿ ವಾಪಸ್ ನೋಡ್ರಿಪ್ಪ ನೀವು ಹೇಳಿದಂಗೆ ನಾವು ತಿದ್ದುಪಡಿ ಮಾಡಿವಿ, ಅದಕ್ಕೆ ಈ ಬಿಲ್ ಅನ್ನ ಪಾಸ್ ಮಾಡ್ರಿ ಅಂತ ವಾಪಸ್ ಕಳಿಸ್ತಾರೆ. ಎಲ್ಲಿ? ರಾಜ್ಯಸಭೆಗೆ. ಅವಾಗ ರಾಜ್ಯಸಭೆದವರು ಒಪ್ಕೊಂಡಾದ ನಂತರ ಇದನ್ನ ರಾಷ್ಟ್ರಪತಿಗೆ ಕಳಿಸ್ತಾರೆ. ಅವಾಗ ಅದು ಬಿಲ್ ಹೋಗಿ ಆಕ್ಟ್ ಆಗ್ತೈತಿ. ಇಲ್ಲಿ ರಾಜ್ಯಸಭೆದವರು ಲೋಕಸಭೆ ಕಳಿಸಿರ್ತಕ್ಕಂಥ ಬಿಲ್ ಅನ್ನ ರಾಜ್ಯಸಭೆದವರು ಒಪ್ಕೊಳ್ಳಿಲ್ಲ ಅಂತಂದ್ರೆ, ಇಲ್ಲ ಈ ಬಿಲ್ ಸುಳ್ಳೈತಿ, ಇದನ್ನ ಇದ್ರ ಮೇಲೆ ನಾನು ಯಾವುದೂ ಆಕ್ಷನ್ ತಗೊಳ್ಳೋದಿಲ್ಲ ಅಂತೇಳಿ 6 ತಿಂಗಳವರೆಗೂ ಹಂಗೆ ಇಟ್ಕೊಂಡು ಕೂತ್ರು ಅಂತಂದ್ರೆ, ಅಥವಾ ಲೋಕಸಭೆದವರು ರಾಜ್ಯಸಭೆಗೆ ಬಿಲ್ ಕಳಿಸಿರ್ತಾರೆ, ರಾಜ್ಯಸಭೆದವರು ಏನ್ ಮಾಡಿರ್ತಾರೆ ಅಂತಂದ್ರೆ ತಿದ್ದುಪಡಿಗಳ ಬಗ್ಗೆ ಹೇಳಿರ್ತಾರೆ. ಆ ತಿದ್ದುಪಡಿಗಳನ್ನ ಲೋಕಸಭೆದವರು ಒಪ್ಕೊಳ್ಳದಿದ್ರೆ ಪರಿಸ್ಥಿತಿ, ಒಂದು ಹೊಸ ಪರಿಸ್ಥಿತಿ ನಿರ್ಮಾಣ ಆಕತಿ. ಅದನ್ನ ಏನಂತೆ ಕರಿತೀವಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಅಂತ ಕರಿತೀವಿ. ಸಂವಿಧಾನಿಕ ಬಿಕ್ಕಟ್ಟು. ಏನು? ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್. ಕೀಲಿನ ಓಪನ್ ಆಗೋದಿಲ್ಲ ಅಲ್ಲಿ. ಇದನ್ನ ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಅಂತ ಕರಿತೀವಿ. ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವ ಆಗ್ತೈತಿ.
ಅವಾಗ ಏನಕತಿ ಅಂತಂದ್ರೆ ಪಿಕ್ಚರ್ನಾಗ ಆರ್ಟಿಕಲ್ 108 ಬರ್ತೈತಿ. ಇದನ್ನ ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ ಬಂದ ತಕ್ಷಣ ಏನ್ ಮಾಡ್ತಾರ ಅಂತಂದ್ರೆ ರಾಷ್ಟ್ರಪತಿ ಹೇಳ್ತಾರೆ ಹಿಂಗೊಂದು ಸಾಂವಿಧಾನಿಕ ಬಿಕ್ಕಟ್ಟು ಐತ್ರಿ, ಅದನ್ನ ಪರಿಹರಿಸಕ ಆರ್ಟಿಕಲ್ 108 ಅಡಿಯಲ್ಲಿ ಜಂಟಿ ಅಧಿವೇಶನವನ್ನ ಕರೀರಿ ಅಂತೇಳಿ, ಜಂಟಿ ಅಧಿವೇಶನವನ್ನ ಕರೀರಿ ಅಂತೇಳಿ. ಹೌದಾ? ಇಲ್ಲಿ ಸುಸೂತ್ರ ಪಾಸ್ ಆತು ಅಂತಂದ್ರೆ ಏನೂ ತೊಂದರೆನೇ ಇಲ್ಲ. ಸುಸೂತ್ರ ಪಾಸ್ ಆಗಬೇಕು ಅಂತಂದ್ರೆ ಎರಡೂ ಸದನಗಳನ್ನ ಒಪ್ಪಿಕೊಂಡು ಪಾಸ್ ಮಾಡಬೇಕು. ಎರಡೂ ಸದನಗಳಲ್ಲಿ ಒಂದು ಸದನ ಅಮೆಂಡ್ಮೆಂಟ್ ಹೇಳ್ತು ಅಂತಂದ್ರೆ ಅಮೆಂಡ್ಮೆಂಟ್ ಪ್ರಕಾರ ಆದ್ರೂ ಆ ಬಿಲ್ ಪಾಸ್ ಆಗಬೇಕು. ಅಮೆಂಡ್ಮೆಂಟ್ ಮಾಡ್ಕೊಂಡಾದ್ರೂ ಬಿಲ್ ಪಾಸ್ ಆಗಬೇಕು. ಅಮೆಂಡ್ಮೆಂಟ್ ಮಾಡ್ಕೊಲಿಲ್ಲ ಅಂತಂದ್ರ ಆಯ್ತೆ ಎಂಟರ್ಗೆರ ಏನಾಕತಿ ಅಂತಂದ್ರ ಜಂಟಿ ಅಧಿವೇಶನ ಕರೆಯುವ ಅನಿವಾರ್ಯತೆ ಉಂಟಾಗ್ತೈತಿ. ಹೌದಾ? ಅದಕ್ಕೆ ಬರೀತಾರೆ ಇಲ್ಲಿ ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ದಿ ಆರ್ಟಿಕಲ್ 108 and 109. 109 ಇಸ್ ಡಿಫರೆಂಟ್ ಥಿಂಗ್. ಇದು ಹಣದ ಮಸೂದೆ, ಇದ್ರ ಮುಂದೆ ಹೇಳ್ತೀನಿ ಇದ್ರ ಕತಿ ಏನೈತಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಟು ದಿ ಪ್ರೊವಿಷನ್ ಆಫ್ ದಿ ಆರ್ಟಿಕಲ್ 108, a bill shall not be deemed to have been passed by the houses of the parliament unless it has been agreed or by both the houses either without amendment or with such amendment only as are agreed by the both the houses. ಏನಪ್ಪಾ ಅಂತಂದ್ರೆ ಒಂದು ಮಸೂದೆಯನ್ನ ಒಂದು ಸದನ ಪಾಸ್ ಮಾಡಿದ ನಂತರ ಇನ್ನೊಂದು ಸದನಕ್ಕೆ ಹೋಗ್ತೈತೆ. ಆ ಇನ್ನೊಂದು ಸದನ ಆ ಮಸೂದೆಯನ್ನ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಂತು ಅಂತಂದ್ರೆ ಆ ಮಸೂದೆ ಪಾಸ್ ಆಗಿ ರಾಷ್ಟ್ರಪತಿ ಅವರ ಅಂಕಿತಕ್ಕೆ ಹೋಗ್ತೈತೆ. ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳದೆ ಇದ್ರೆ ಅಮೆಂಡ್ಮೆಂಟ್ ಏನಾದ್ರೂ ಸೂಚನೆ ಮಾಡಿತು ಅಂತಂದ್ರೆ ಆ ಅಮೆಂಡ್ಮೆಂಟ್ ಅನ್ನ ಯಾವ ಸದನ ಬಿಲ್ ಪಾಸ್ ಮಾಡಿರ್ತೈತೆ ಆ ಸದನ ಒಪ್ಪಗೋತು ಅಂತಂದ್ರೆ ಅವಾಗೂ ಬಿಲ್ ಪಾಸ್ ಆಗ್ತೈತಿ. ಅವಾಗ ಒಪ್ಪಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಡೆಡ್ ಲಾಕ್ ಕ್ರಿಯೇಟ್ ಆಗ್ತೈತಿ, ಸಾಂವಿಧಾನಿಕ ಬಿಕ್ಕಟ್ಟು ಕ್ರಿಯೇಟ್ ಆಗ್ತೈತಿ. ಆವಾಗ ಜಂಟಿ ಅಧಿವೇಶನ ಕರೆಯೋದು ಅನಿವಾರ್ಯ ಆಕೈತಿ. ಯಾರಿಗೆ? ರಾಷ್ಟ್ರಪತಿಗೆ. ಅಧಿವೇಶನ ಕರೆಯೋರು ಯಾರು? ರಾಷ್ಟ್ರಪತಿ ಅವರು. ಹೌದಾ? ರಾಷ್ಟ್ರಪತಿ ಅವರಿಗೆ ಅನಿವಾರ್ಯ ಆಕೈತಿ. ಆವಾಗ ಆ ಬಿಲ್ ಹಣೆ ಬರ ಜಂಟಿ ಅಧಿವೇಶನದಾಗ ಏನಕೈತೋ ಅದ್ರಾಗ ನಡೀತೈತಿ. ಹೌದಾ? ಈಗಂತೂ ಇಷ್ಟ ಏನಪ್ಪಾ ಅಂತಂದ್ರ ಸಂವಿಧಾನದ ಕಲಂ 108 ಮತ್ತು 109 ಈ ಷರತ್ತುಗಳಿಗೆ ಒಳಪಟ್ಟಂತೆ ಯಾವುದೇ ಮಸೂದೆಯು ಎರಡೂ ಸದನಗಳಿಂದ ಪಾಸ್ ಆಗಬೇಕು. ಹಂಗಾರ ಸರ್ ಸಂವಿಧಾನದ ಕಲಂ 108 ಮತ್ತು 109 ಏನ್ ಬರ್ದಾರ ಅಂದ್ರೆ ಯಾವ್ದಾದ್ರು ಒಂದು ಸದನ ಪಾಸ್ ಮಾಡಿದ್ರೆ ಅಂದ್ರೆ ಆ ಬಿಲ್ ಪಾಸ್ ಆಕತ್ತೆ ಅಂತ ಕೇಳ್ಬೇಡ್ರಿ. ಅದಕ್ಕೊಂದು ಬೇರೆ ಐತಿ, ಅದಿರ್ಲಿ, ಅದನ್ನ ಸೈಡ್ ಇಡೋಣ. ಈಗ 107 ಡಿಸ್ಕಷನ್ ಮಾಡಕತ್ತೀವಿ, ಅದನ್ನ ಅಷ್ಟ ಮಾಡೋಣ. ಏನಪ್ಪಾ ಅಂತಂದ್ರ ಒಂದು ಗೊತ್ತಿರಬೇಕು. ಫಸ್ಟ್ನೇದೇನು, ಸಂವಿಧಾನದ ಕಲಂ 109 ಮತ್ತು 117ಗೆ ಸಂಬಂಧಪಟ್ಟಂತೆ ಮಸೂದೆಗಳನ್ನ ಹೊರತುಪಡಿಸಿ ಯಾವುದೇ ಮಸೂದೆ ಯಾವುದೇ ಸದನದಲ್ಲಿ ಮಂಡನೆ ಮಾಡಬಹುದು. ಹೌದಾ? ಅಂದ್ರೆ ಸಾಮಾನ್ಯ ಮಸೂದೆಯನ್ನು ಯಾವುದೇ ಸದನದಲ್ಲಿ ಮಂಡನೆ ಮಾಡಬಹುದು ಅಂತ. ಒಂದು ಹಣದ ಮಸೂದೆ, ಇನ್ನೊಂದು ಹಣಕಾಸಿನ ಮಸೂದೆನ ಹೊರತುಪಡಿಸಿ. ಅದೇ ಆರ್ಟಿಕಲ್ 109, 117 ಅದ್ರ ಬಗ್ಗೆ ಹೇಳ್ತಿದ್ರು. ಇನ್ನ ಮಂಡನೆ ಮಾಡಿದ ನಂತರ ಪಾಸ್ ಹೆಂಗಾಗಬೇಕು? ಅದು ಬಿಲ್ ಪಾಸ್ ಹೆಂಗಾಗಬೇಕು ಅಂತಂದ್ರೆ ಎರಡೂ ಸದನಗಳು ಒಪ್ಕೋಬೇಕು. ಈಗ ಒಂದು ಸದನ ಏನಾದ್ರೂ ತಿದ್ದುಪಡಿ ಸೂಚನೆ ಮಾಡಿತ್ತು ಅಂದ್ರೆ ಆ ತಿದ್ದುಪಡಿಯನ್ನಾದ್ರೂ ಯಾವುದು ಮೂಲ ಸದನ ಒಪ್ಕೋಬೇಕು. ಒಪ್ಕೊಳ್ಳಿಲ್ಲ ಅಂತಂದ್ರೆ ಡೆಡ್ ಲಾಕ್ ಕ್ರಿಯೇಟ್ ಆಗ್ತೈತಿ. ಇನ್ನ ಮೂಲ ಸದನದಿಂದ ಮಸೂದೆ ಪಾಸ್ ಆಗಿ ಇನ್ನೊಂದು ಸದನಕ್ಕೆ ಹೋಗಿತ್ತು ಅಂತಂದ್ರೆ ಆ ಸದನ ಅದ್ರ ಮೇಲೆ 6 ತಿಂಗಳ ಒಳಗೆ ಅದ್ರ ಬಗ್ಗೆ ಏನಾದ್ರೂ ಡಿಸಿಷನ್ ತಗೋಬೇಕು. 6 ತಿಂಗಳು ತನ್ನ ಹತ್ರನ ಇಟ್ಕೊಂಡು ಕೂತು ಏನು ಕೆಲಸ ಇಲ್ಲ ಹಂಗ ಕಿಶದಾಗ ಇಟ್ಕೊಂಡು ಕೂತ್ರು ಅಂತಂದ್ರೆ ಅವಾಗ ಏನಾಕೈತಿ ಅಂತಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವ ಆಗ್ತೈತಿ. ಆವಾಗ ರಾಷ್ಟ್ರಪತಿಯವರ ಆದೇಶದ ಮೇರೆಗೆ ಜಂಟಿ ಸದನ ಕರೀಬಹುದು ಅಥವಾ ಕರೆಯದೇನೂ ಇರಬಹುದು. ನೆನಪರ್ಲಿ, ಕರೆಯದೇ ಇದ್ರೆ ಬಿಲ್ ಲ್ಯಾಪ್ಸ್ ಆಗಿ ಹೋಗ್ತೈತಿ. ಕರೆದ್ರು ಅಂತಂದ್ರೆ ಅದ್ರ ಮೇಲೆ ವೋಟಿಂಗ್ ಆಕೈತಿ. ವೋಟಿಂಗ್ ಆದ ನಂತರ ಅದ್ರ ಹಣೆ ಬರ ಹೆಂಗಿರುತ್ತೆ ಹಂಗ, ಲ್ಯಾಪ್ಸ್ ಆದ್ರೆ ಲ್ಯಾಪ್ಸ್, ಪಾಸ್ ಆದ್ರೆ ಪಾಸ. ಅದು ಗೊತ್ತಿರಬೇಕು. ಏನ್ ಹೇಳಕತ್ತೀವಿ? ಯಾವುದೇ ಸದನದಲ್ಲಿ ಮಂಡನೆಯಾದ ಮಸೂದೆ ಸಂವಿಧಾನದ ಕಲಂ 108 ಮತ್ತು 109ಕ್ಕೆ ಒಳಪಟ್ಟು ಎರಡೂ ಸದನಗಳಿಂದ ಪಾಸ್ ಆಗಬೇಕು. ಒಂದು ಸದನ ತಿದ್ದುಪಡಿಯನ್ನು ಸೂಚಿಸಿದರೆ ಅದನ್ನ ಇನ್ನೊಂದು ಸದನ ಒಪ್ಕೋಬೇಕು. ಇರ್ಲಿಲ್ಲ ಅಂತಂದ್ರೆ ತಿದ್ದುಪಡಿ ಸೂಚನೆ ಮಾಡಲಿಲ್ಲ ಅಂತಂದ್ರೆ ಎರಡೂ ಸದನಗಳು ಅದನ್ನು ಪಾಸ್ ಮಾಡಬೇಕು. ಅಂದ್ರೆ ಮಾತ್ರ ಪಾಸ್ ಆಗ್ತದೆ. ಇಲ್ಲಿ ಕಂಪಲ್ಸರಿ ಏನು ವಿಶೇಷ ಅಂತಂದ್ರೆ ಎರಡೂ ಸದನಗಳು ಮಸೂದೆಗಳನ್ನ ಪಾಸ್ ಮಾಡಲೇಬೇಕು. ಎರಡೂ ಸದನ ಮಸೂದೆಯನ್ನ ಪಾಸ್ ಮಾಡಲೇಬೇಕು. ಅಂದಾಗ ಮಾತ್ರ ಮಸೂದೆ ಇದ್ದದ್ದು ಕಾಯ್ದೆಯಾಗಿ ಬದಲಾಗ್ತೈತಿ. ಇರ್ಲಿಲ್ಲ ಅಂತಂದ್ರೆ ಬದಲಾಗೋದಿಲ್ಲ. ನೆನಪಲ್ಲಿ ಎರಡೂ ಸದನಗಳು ಮಸೂದೆಯನ್ನ ಪಾಸ್ ಮಾಡಲೇಬೇಕು. ಎರಡೂ ಸದನ ಪಾಸ್ ಮಾಡದೇ ಇದ್ರೆ ಜಂಟಿ ಅಧಿವೇಶನ ಬರ್ತೈತೆ. ಜಂಟಿ ಅಧಿವೇಶನ ಅದ್ರ ಮೂಲಕ ಆದ್ರೂ ಪಾಸ್ ಮಾಡಬೇಕು. ಇನ್ನು ಆರ್ಟಿಕಲ್ 109 ಹಣದ ಮಸೂದೆ ಐತಿ. ಅದನ್ನ ಈಗ 2 ದಿನದಾಗಂತೂ ಹೇಳ್ತೀವಿ, ಅದ್ರಾಗ ಬರ್ತೈತಿ. ಡೋಂಟ್ ವರಿ ಎಟ್ ಆಲ್. ಈಗ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಯಾವುದು? ಆರ್ಟಿಕಲ್ 107 ಉಪಬಂಧ 2 ಏನು ಸಂವಿಧಾನದ ಕಲಂ 108 ಮತ್ತು 109 ಷರತ್ತುಗಳಿಗೆ ಒಳಪಟ್ಟಂತೆ ಸಂಸತ್ನಲ್ಲಿ ಮಂಡನೆಯಾದ ಮಸೂದೆಯನ್ನ ಎರಡೂ ಸದನಗಳು ಪಾಸ್ ಮಾಡಬೇಕು. ತಿದ್ದುಪಡಿ ಮೂಲಕ ಆದ್ರೂ ಅಥವಾ ತಿದ್ದುಪಡಿಯನ್ನ ಮಾಡದೇ ಇದ್ರು ಕೂಡ, ತಿದ್ದುಪಡಿಯನ್ನು ಒಪ್ಪಿಕೊಳ್ಳುವ ಮೂಲಕ ಆದ್ರೂ ಅಥವಾ ತಿದ್ದುಪಡಿ ಇಲ್ಲದೇನೆ ಮೂಲ ಮಸೂದೆಯನ್ನ ಪಾಸ್ ಮಾಡಿದ್ರು ಅಂತಂದ್ರೆ ಅದು ರಾಷ್ಟ್ರಪತಿಯವರ ಅಂಕಿತಕ್ಕೆ ಹೋಗ್ತೈತಿ ಅಂತೇಳಿ ಗೊತ್ತಿರಬೇಕು. ಇದು ಆರ್ಟಿಕಲ್ 107 ಉಪಬಂಧ 2. ಇನ್ನು ಮತ್ತೆ ಮುಂದೆ ಆರ್ಟಿಕಲ್ 107 ಉಪಬಂಧ 3 ಏನೈತಿ ನೋಡೋಣ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 107 ಉಪಬಂಧ 3 ಏನ್ ಹೇಳ್ತೈತಿ? A bill pending in parliament shall not lapse by reason of the prorogation of the house. ಈಗ ಅಧಿವೇಶನವನ್ನ ಕರೆದಿರ್ತೀವಿ. ಅಧಿವೇಶನವನ್ನ ಕರೆದ ನಂತರ ಕೆಲವೊಂದಿಷ್ಟು ಮಸೂದೆಗಳನ್ನ ಮಂಡನೆ ಮಾಡ್ತಾರೆ. ಅವು ಕಾಯ್ದೆಗಳಾಗಿ ಪಾಸ್ ಆಗ್ತಾರೆ. ಇನ್ನು ಕೆಲವೊಂದಿಷ್ಟು ಮಸೂದೆಗಳನ್ನ ಮಂಡನೆ ಮಾಡೋಕ್ಕಿಂತ ಮುಂಚೆನೆ ಅಧಿವೇಶನ ಮುಗಿದೋಗ್ತೈತಿ.
ಅಧಿವೇಶನ ಮುಗಿದೋಗ್ತೈತಿ. ಅಧಿವೇಶನ ಮುಗಿದೋಯ್ತು ಅಂತಂದ್ರೆ ಅವಾಗ ಏನಾಗ್ತೈತಿ, ಉಳಿದಿರ್ತಕ್ಕಂಥ ಮಸೂದೆಗಳ ಹಣೆ ಬರಹ ಏನಾಗ್ತೈತಿ, ಅವು ಅಂತ್ಯ ಆಗ್ತಾವೋ ಅಥವಾ ರದ್ದಾಗ್ತಾವೋ ಅಥವಾ ಅವು ಹಂಗೆ ಕಂಟಿನ್ಯೂ ಮುಂದುವರಿತಾವೋ ಅಂತ. ಅದಕ್ಕೆ ಆನ್ಸರ್ ಯಾವ್ದು ಮಾಡ್ತೈತಿ ಅಂದ್ರೆ ಆರ್ಟಿಕಲ್ 107 ಉಪಬಂಧ 3 ಮಾಡ್ತೈತಿ. ಯಾವುದೇ ಅಧಿವೇಶನವನ್ನು ಕರೆದಾಗ ಪ್ರತಿ ವರ್ಷ 2 ಅಧಿವೇಶನಗಳನ್ನು ಕಂಪಲ್ಸರಿ ಕರಿಬೇಕು. ಯಾರು ರಾಷ್ಟ್ರಪತಿಯವರು, ಒಂದು ಮಳೆಗಾಲ ಅಧಿವೇಶನ, ಇನ್ನೊಂದು ಚಳಿಗಾಲ ಅಧಿವೇಶನ. ಹೌದಾ, 2 ಅಧಿವೇಶನವನ್ನು ಕರೆದಾರೆ. ಅಲ್ಲಿ ಬರೀತಾರೆ, ಆ ಬಿಲ್ ಪೆಂಡಿಂಗ್ ಇನ್ ಪಾರ್ಲಿಮೆಂಟ್ ಶಾಲ್ ನಾಟ್ ಬಿ ಲ್ಯಾಪ್ಸ್ ಬೈ ರೀಸನ್ ಆಫ್ ದಿ ಪ್ರೊರೋಗೇಷನ್ ಆಫ್ ದಿ ಹೌಸಸ್. ಯಾವುದೇ ಅಧಿವೇಶನ ಮುಗಿದ ಕೂಡಲೇ ಅಲ್ಲಿರ್ತಕ್ಕಂಥ ಮಸೂದೆಗಳು ರದ್ದಾಗುವುದಿಲ್ಲ, ಅವು ಕಂಟಿನ್ಯೂ ಆಗ್ತವೆ, ಮಸೂದೆಗಳು ರದ್ದಾಗುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ಮಳೆಗಾಲ ಅಧಿವೇಶನ ನಡೆದಿದೆ. ಮಳೆಗಾಲ ಅಧಿವೇಶನದೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 100 ಮಸೂದೆಗಳನ್ನು ಮಂಡನೆ ಮಾಡಬೇಕು ಅಂತೇಳಿ ವಿಚಾರ ಮಾಡಿರ್ತಾರೆ, ಲಿಸ್ಟು ಮಾಡಿರ್ತಾರೆ. ಈ ದಿನ ಈ ಮಸೂದೆ ಅಂತೇಳಿ ಎಲ್ಲ ಲಿಸ್ಟ್ ಮಾಡಿರ್ತಾರೆ. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರಿಗಳು ಅವರನ್ನೆಲ್ಲ ರೆಡಿ ಮಾಡಿರ್ತಾರೆ. ಹೌದಾ, ಈ 100 ಮಸೂದೆಗಳೊಳಗ ಇಲ್ಲಿ ಕೇವಲ 50 ಮಸೂದೆಗಳು ಮಂಡನೆ ಆಗ್ತವೆ ಮಳೆಗಾಲ ಅಧಿವೇಶನದೊಳಗೆ. ಇನ್ನು ಉಳಿದುದು ಎಷ್ಟು, 50 ಮಸೂದೆಗಳು. ಈ ಮಸೂದೆಗಳು ಲ್ಯಾಪ್ಸ್ ಆಗ್ತಾವನ ಅಂತ ಕೇಳ್ತಾರೆ. ಈ 50 ಮಂಡನೆ ಆಗದ ಮಸೂದೆಗಳು ಲ್ಯಾಪ್ಸ್ ಆಗ್ತಾವನ, ಅಂತ್ಯಗೊಳ್ತಾವ, ರದ್ದಾಗ್ತಾವ ಅಂತ ಕೇಳ್ತಾರ ಅವ್ರು. ಹೌದಾ, ಆದ್ರೆ ಸಂವಿಧಾನದ ಕಲಂ 107 ಉಪಬಂಧ 3 ಹೇಳ್ತೈತಿ, ಅಧಿವೇಶನ ಮುಗಿದ ಕೂಡಲೇ, ಇಲ್ಲಿ ಪ್ರೊರೋಗೇಷನ್ ಅಂತ ಬರೀತಾರೆ, ವರ್ಡ್ ನೆನಪಿರಲಿ. ಪ್ರೊರೋಗೇಷನ್ ಈಸ್ ನಥಿಂಗ್ ಬಟ್ ದ ಎಂಡ್ ಆಫ್ ದಿ ಸೆಷನ್, ನಾಟ್ ದಿ ಡಿಸಲ್ಯೂಷನ್ ಆಫ್ ದಿ ಲೋಕಸಭಾ. ಲೋಕಸಭೆಯಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಇಲ್ಲಿ ಏನಕ್ಕೆ ಅಂದ್ರೆ ಪ್ರೊರೋಗೇಷನ್ ಆಗ್ತೈತಿ. ಜಸ್ಟ್ ಸಸ್ಪೆಂಡ್ ಆಫ್ ದಿ ಟೆಂಪ್ರರಿ ಸಸ್ಪೆಂಡ್ ಆಫ್ ದಿ ಸೆಷನ್ಸ್ ಅಂತೇಳಿ. ಹೌದಾ, ಇಲ್ಲಿ ಏನಾಗ್ತೈತಿ ಅಂದ್ರೆ ತಾತ್ಕಾಲಿಕವಾಗಿ ಈ ಮಸೂದೆಗಳನ್ನ ಮಂಡನೆ ಮಾಡುವ ಟೈಮ್ ಅನ್ನ ಸಸ್ಪೆಂಡ್ ಮಾಡಲಾಗ್ತೈತಿ. ಪ್ರೊರೋಗೇಷನ್ ಅಂದ್ರೆ ನೆಕ್ಸ್ಟ್ ಅಧಿವೇಶನ ಬತ್ತು ಅಂತಂದ್ರೆ ಇದೇ 50 ಮಸೂದೆಯನ್ನು ಮಂಡನೆ ಮಾಡಬಹುದು. ಈ ಮಳೆಗಾಲ ಅಧಿವೇಶನದೊಳಗೆ ಉಳಿದಿರ್ತಕ್ಕಂಥ 50 ಮಸೂದೆಗಳನ್ನ ಚಳಿಗಾಲ ಅಧಿವೇಶನದಲ್ಲಿ ಮಂಡನೆ ಮಾಡಬಹುದು. ಅದಕ್ಕೆ ಬರೀತಾರೆ, ಎ ಬಿಲ್ ಪೆಂಡಿಂಗ್ ಇನ್ ಪಾರ್ಲಿಮೆಂಟ್. ಯಾವುದೇ ಮಸೂದೆಯು ಪಾರ್ಲಿಮೆಂಟ್ ನಲ್ಲಿ ಪೆಂಡಿಂಗ್ ಇದ್ದಾಗ ಅಧಿವೇಶನ ಮುಗಿದ ಕೂಡಲೇ ಆ ಮಸೂದೆಯು ರದ್ದಾಗುವುದಿಲ್ಲ. ಪಾರ್ಲಿಮೆಂಟ್ ಅಂದ್ರೆ ಯಾವುದೇ 2 ಸದನಗಳಲ್ಲಿ, ನೆನಪಿರಲಿ, ಪಾರ್ಲಿಮೆಂಟ್ ಅಂತಂದ್ರೆ ಲೋಕಸಭೆಯಲ್ಲಾದ್ರೂ ಪೆಂಡಿಂಗ್ ಇರಬಹುದು, ಇಲ್ಲ ಅಂತಂದ್ರೆ ರಾಜ್ಯಸಭೆಯಲ್ಲಾದ್ರೂ ಪೆಂಡಿಂಗ್ ಇರಬಹುದು. ಈ 2 ಸಭೆಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಬಿಲ್ಗಳು ಅಧಿವೇಶನ ಮುಗಿದ ಕೂಡಲೇ ರದ್ದಾಗೋದಿಲ್ಲ. ಯಾಕೆ ರದ್ದಾಗೋದಿಲ್ಲ ಅಂತ ಕೇಳಿದ್ರೆ, ಹೊಳೆ ಅದೇ ಕೆಲಸ ಮಾಡ್ಬೇಕಲ್ಲ. ಈಗ 50 ಮಸೂದೆಗಳನ್ನ ರದ್ದು ಮಾಡಿದ್ರು ತಿಳ್ಕೊರಿ. ರದ್ದು ಮಾಡಿದ್ರು ಅಂತಂದ್ರೆ ಏನಾಗ್ತೈತಿ, ಮತ್ತೆ ತಿರುಗಿ 50 ಮಸೂದೆಗಳನ್ನ ರೆಡಿ ಮಾಡಕ್ ಮ್ಯಾನ್ ಪವರ್ ಅಷ್ಟೇ ಬೇಕು. ಈಗಾಗಲೇ ರೆಡಿ ಆಗಿರ್ತಕ್ಕಂಥ ಮಸೂದೆಗಳು ಇವುಗಳನ್ನ ರದ್ದು ಮಾಡಿಬಿಟ್ರಿ ಅಂತಂದ್ರೆ ಅವು ಮತ್ತೆ ಅದನ್ನೆಲ್ಲ ರೆಡಿ ಮಾಡ್ಬೇಕಲ್ಲ. ಹೊಳೆ ಮಳೆ ಹೌದಲ್ಲ, ಅದು ದೋಣಿ ಬಿಚ್ಚಲಾರ್ದ ಹುಟ್ಟಾಕಂಗ ಆಕೈತಿ. ದೋಣಿಯಲ್ಲಿ ಇರ್ತೈತಿ ಅಲ್ಲೇ ಇರ್ತೈತಿ, ಹಂಗಾಕೈತಿ ಬಾಳೆ. ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಈ ಮಸೂದೆಗಳನ್ನ ಮತ್ತೆ ನೆಸಸರಿ ಇದ್ದಾನ ಮುಂದಿನ ಅಧಿವೇಶನದೊಳಗೆ ಮಂಡನೆ ಮಾಡಿರತ್ತೆ, ಇವು ಹಂಗ ಉಳ್ಕೊಂಡ್ ಬಿಡ್ತವೆ, ನೆನಪಲ್ಲಿ ಇರ್ಬೇಕು. ಯಾವಾಗ ಮಸೂದೆಗಳು ಡಿಸಾಲ್ವ್ ಆಗ್ತವೆ, ಯಾವಾಗ ಮಸೂದೆಗಳು ಲ್ಯಾಪ್ಸ್ ಆಗ್ತಾವೆ ಅಂತಂದ್ರೆ ಲೋಕಸಭೆ ಡಿಸಾಲ್ವ್ ಆದಾಗ, ಲೋಕಸಭೆ ವಿಸರ್ಜನೆ ಆದಾಗ ಮಾತ್ರ ಮಸೂದೆಗಳು ಡಿಸಾಲ್ವ್ ಆಗ್ತಾವು. ಯಾವ ಮಸೂದೆಗಳು ಡಿಸಾಲ್ವ್ ಆಗ್ತಾವ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾರೆ. ಅಂದ್ರೆ ಸಂವಿಧಾನದ ಕಲಂ 107 ಉಪಬಂಧ 3 ಏನು ಮಸೂದೆಗಳ ಲ್ಯಾಪ್ಸ್ ಬಗ್ಗೆ ಹೇಳ್ತೈತಿ. ಯಾವ ಮಸೂದೆಗಳು ಅಂತ್ಯಗೊಳ್ಳುವುದಿಲ್ಲ, ಡಸ್ ನಾಟ್ ಲ್ಯಾಪ್ಸ್, ದ ಬಿಲ್ ಈಸ್ ಡಸ್ ನಾಟ್ ಲ್ಯಾಪ್ಸ್ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಯಾವ ಮಸೂದೆಗಳು ಲ್ಯಾಪ್ಸ್ ಆಗೋದಿಲ್ಲ, ದ ಬಿಲ್ ವೇರ್ ಪೆಂಡಿಂಗ್ ಇನ್ ದಿ ಪಾರ್ಲಿಮೆಂಟ್. ಯಾವ ಮಸೂದೆಗಳು ಸಂಸತ್ನಲ್ಲಿ ಪೆಂಡಿಂಗ್ ಅದಾವ, ಬಾಕಿ ಉಳಿದಾವ, ಅವೆಲ್ಲವೂ ಹಂಗೆ ಉಳ್ಕೊಂತವೆ, ಅದು ಗೊತ್ತಿರಬೇಕು. ಈಗ ಆರ್ಟಿಕಲ್ 107 ಉಪಬಂಧ 1 ಏನ್ ಹೇಳ್ತೈತಿ, ಆರ್ಟಿಕಲ್ 109 ಮತ್ತು 117ರ ಷರತ್ತುಗಳಿಗೆ ಒಳಪಟ್ಟು ಯಾವುದೇ ಮಸೂದೆ ಯಾವುದೇ ಸದನದಲ್ಲಿ ಮಂಡನೆ ಆಗಬಹುದು. ಯಾವುದೇ ಮಸೂದೆ ನಥಿಂಗ್ ಬಟ್ ಸಾಮಾನ್ಯ ಮಸೂದೆ ಅಥವಾ ಸಂವಿಧಾನ ತಿದ್ದುಪಡಿ ಮಸೂದೆ, ಇವೆರಡೇ ಮಸೂದೆಗಳು, ಉಳ್ಕಾದು ಮತ್ತೆ ಯಾವ ಮಸೂದೆಗಳಿಲ್ಲ, ನೆನಪಲ್ಲಿರಲಿ. ಆರ್ಟಿಕಲ್ 109, 117 ಮಸೂದೆಗಳು ವಿಧಗಳು ಹೇಳಿಲ್ಪ ಅಂತಂದ್ರೆ ಆರ್ಟಿಕಲ್ 107 ಮಸೂದೆಯ ವಿಧ ಹೇಳ್ತೈತಿ, ಆರ್ಟಿಕಲ್ 109 ಮಸೂದೆಯ ವಿಧ ಹೇಳ್ತೈತಿ, ಆರ್ಟಿಕಲ್ 117 ಮಸೂದೆಯ ವಿಧಗಳ ಬಗ್ಗೆ ಹೇಳ್ತೈತಿ. ಆಮೇಲೆ ಆರ್ಟಿಕಲ್ 368 ಮಸೂದೆಗಳ ವಿಧಗಳ ಬಗ್ಗೆ ಹೇಳ್ತೈತಿ. ಆರ್ಟಿಕಲ್ 107 ಸಾಮಾನ್ಯ ಮಸೂದೆ ಬಗ್ಗೆ ಹೇಳಿದ್ರೆ, ಆರ್ಟಿಕಲ್ 109 ಹಣದ ಮಸೂದೆಯ ಬಗ್ಗೆ ಹೇಳ್ತೈತಿ, ಆರ್ಟಿಕಲ್ 117 ಹಣಕಾಸಿನ ಮಸೂದೆ ಹೇಳ್ತೈತಿ, ಆರ್ಟಿಕಲ್ 368 ಸಂವಿಧಾನ ತಿದ್ದುಪಡಿ ಮಸೂದೆಗಳ ಬಗ್ಗೆ ಹೇಳ್ತೈತಿ. ಈ 4 ರೀತಿಯ ಮಸೂದೆಗಳು ನಮ್ಮ ಸಂವಿಧಾನದೊಳಗೆ ಬರ್ತಾರೆ, ಗೊತ್ತಿರಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಈ 4 ಮಸೂದೆಗಳಲ್ಲಿ 107 ಸಾಮಾನ್ಯ ಮಸೂದೆಗಳ ಬಗ್ಗೆ ಹೇಳ್ತೈತಿ. ಹೌದಾ, ಈ ಸಾಮಾನ್ಯ ಮಸೂದೆಗಳನ್ನ ಎಲ್ಲಿ ಮಂಡನೆ ಮಾಡಬಹುದು ಅಂತಂದ್ರೆ ಸಂವಿಧಾನದಲ್ಲಿ ಹೇಳಿರುವಂತೆ ಸಂಸತ್ತಿನ ಯಾವುದೇ ಸದನದಲ್ಲಿ, ರಾಜ್ಯಸಭೆಯಲ್ಲಾದ್ರೂ ಆಗಬಹುದು, ಲೋಕಸಭೆಯಲ್ಲಾದ್ರೂ ಆಗಬಹುದು. ಹೌದಾ, ಷರತ್ತಿಷ್ಟೇ, ಅವು ಸಂವಿಧಾನದ ಅಡಿಯಲ್ಲಿ ಹೇಳಿರ್ತಕ್ಕಂಥ 109 ಮತ್ತು 117ರ ಅಡಿಯಲ್ಲಿ ಬರಲಾರದಂತ ಮಸೂದೆಗಳು ಇರಬೇಕು. ಅಂದ್ರೆ ಹಣದ ಮಸೂದೆ ಮತ್ತು ಹಣಕಾಸಿನ ಮಸೂದೆಯನ್ನು ಹೊರತುಪಡಿಸಿ ಸಾಮಾನ್ಯ ಮಸೂದೆಗಳನ್ನ ಸದನದ ಯಾವುದೇ ಸದನಗಳಲ್ಲಿ ಸಂಸತ್ತಿನ ಯಾವುದೇ ಸದನಗಳಲ್ಲಿ ಮಂಡನೆ ಮಾಡಬಹುದು. ಇನ್ನ ಎರಡನೇದ್ದು, ಇಲ್ಲಿ ಷರತ್ತುಗಳು 2 ಬರ್ತವೆ. ಆರ್ಟಿಕಲ್ 108 ಮತ್ತು 109ಕ್ಕೆ ಒಳಪಟ್ಟಂತೆ, ಆರ್ಟಿಕಲ್ 108 ಮತ್ತು 109ಕ್ಕೆ ಒಳಪಟ್ಟಂತೆ ಯಾವುದೇ ಮಸೂದೆಯು ಸಂಸತ್ತಿನ 2 ಸದನಗಳಿಂದ ಪಾಸ್ ಆಗಬೇಕು, ಇದು ಗೊತ್ತಿರಬೇಕು. ವಿತ್ ಅಮೆಂಡ್ಮೆಂಟ್ ಆರ್ ವಿದೌಟ್ ಅಮೆಂಡ್ಮೆಂಟ್, ತಿದ್ದುಪಡಿಯನ್ನು ಒಪ್ಪಿಕೊಳ್ಳುವ ಮೂಲಕ ಆದ್ರೂ ಅಥವಾ ತಿದ್ದುಪಡಿಯನ್ನು ಒಪ್ಪಿಕೊಳ್ಳದೆ ಮೂಲ ಮಸೂದೆಯ ಮೂಲಕ ಆದ್ರೂ.
ಆಮೇಲೆ ಈಗ ಬಿಲ್ ಮಂಡನೆ ಆಯ್ತು, ಅದು ಬಿಲ್ ಪಾಸ್ ಆಯ್ತು. ಇನ್ನು ಅಧಿವೇಶನ ಮುಗಿದ ನಂತರ ಉಳಿದ ಬಿಲ್ಗಳ ಕತಿ ಅದ್ರ ಬಗ್ಗೆ ಹೇಳೋದು ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 107. ಇದು ಅಧಿವೇಶನ ಮುಗಿದ ನಂತರ ಹೇಳ್ತೈತೆ. ಇದು ಆರ್ಟಿಕಲ್ 107 ಉಪಬಂಧ 3 ಅಧಿವೇಶನ ಮುಗಿದ ನಂತರ ಬಿಲ್ನ ಹಣೆ ಬರ ಏನಾಕೈತಿ ಅಂತ ಹೇಳ್ತೈತಿ. ಅಧಿವೇಶನ ಮುಗಿದ ನಂತರ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲಾ ಬಿಲ್ಗಳು ಹಂಗೆ ಇರ್ತವೆ. ಬಾಕಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಿಲ್ಗಳು ರದ್ದಾಗುವುದಿಲ್ಲ, ಅವು ಹಂಗೇನೆ ಉಳ್ಕೊಂಡಿರ್ತಾವೆ. ಯಾಕೆ ರದ್ದಾಗೋದಿಲ್ಲ ಅಂತ ಕೇಳಿದ್ರೆ ಮತ್ತೆ ಒಳ್ಳೆ ಅದೇ ಕೆಲಸನೇ ಮಾಡ್ಬೇಕಾಗ್ತೈತಿ. ಅದೇನಂತ ನಮ್ ಕಡೆ ಒಂದು ಕರೀತಾರಪ್ಪ, ಏನ ಕೂಲಿ ಆಳಿಗೊಂದು ಮನೆ ಆಳಂತ. ಹಂಗಾಗಬಾರ್ದು. ಅಂದ್ರೆ ಕೂಲಿ ಆಳು ಅದೇ ಕೆಲಸ ಮಾಡೋದು, ಮನೆ ಆಳು ಅದೇ ಕೆಲಸ ಮಾಡೋದು, ಇದಾಗಬಾರ್ದು. ಅದಕ್ಕೆ ಇದನ್ನ ಬಿಡ್ತಾರೆ. ಏನು ಬಾಕಿ ಇರತಕ್ಕಂಥ ಎಲ್ಲಾ ಮಸೂದೆಗಳು ಮುಂದಿನ ಅಧಿವೇಶನಕ್ಕೆ ಮುಂದುವರಿತಾವೆ. ಅದು ನೆನಪಲ್ಲಿ ಇರಬೇಕು. ಕಂಟಿನ್ಯೂಟಿ ಆಫ್ ದಿ ಲೆಜಿಸ್ಲೇಟಿವ್ ಅಂತ ಕರಿತೀವಿ ಇದನ್ನ. ಶಾಸಕಾಂಗದ ಮುಂದುವರಿಕೆ ಅಂತ ಕರೀತಾರೆ. ಕಾರಣ ಇಷ್ಟೇ. ಯಾಕಂತಂದ್ರೆ ಮತ್ತೆ ತಿರುಗಿ ಮುರುಗಿ ಅದೇ ಕೆಲಸನ ಮಾಡ್ಬೇಕಲ್ಲ, ಅದಾಗಬಾರ್ದು ಅಂತ ಏನ್ ಮಾಡ್ತಾರೋ ಅಂತಂದ್ರೆ ಈ ಮಸೂದೆಗಳನ್ನ ಮುಂದುವರಿಸ್ತಾರೆ. ಇದಾದ ನಂತರ ಆರ್ಟಿಕಲ್ 107 ಉಪಬಂಧ 4 ಅಲ್ಲಿನೂ ಹೇಳ್ತಾರೆ ಲ್ಯಾಪ್ಸ್ ಆಫ್ ಬಿಲ್ಸ್ ವೆನ್ ಅಂತ ಕೇಳಿದ್ರೆ ವೆನ್ ಡಿಸಲ್ಯೂಷನ್ ಆಫ್ ದಿ ಲೋಕಸಭಾ. ಅದ್ರ ಬಗ್ಗೆ ಹೇಳ್ತೈತೆ. ಎಲ್ಲೈತಿ ಅನ್ನೋದ ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ನಮಗೆ ಗೊತ್ತಿರಬೇಕು. ಆರ್ಟಿಕಲ್ 107 ಉಪಬಂಧ 3 ಪ್ರೊರೋಗೇಷನ್ ಆಫ್ ದಿ ಹೌಸ್ ಬಗ್ಗೆ ಹೇಳ್ತೈತಿ. ಪ್ರೊರೋಗೇಷನ್ ಆಫ್ ದಿ ಹೌಸ್ ದ ಪೇಟ್ ಆಫ್ ದಿ ಬಿಲ್ಸ್ ಅಂತೇಳಿ. ಬಿಲ್ಗಳ ಹಣೆ ಬರಹ ಅಧಿವೇಶನ ಮುಗಿದ ನಂತರ ಏನಾಕತಿ ಅಂತೇಳಿ ಆರ್ಟಿಕಲ್ 107 ಉಪಬಂಧ 3 ಹೇಳ್ತೈತಿ. ಏನಾಕತಿ, ಏನೂ ಆಗೋದಿಲ್ಲ, ಅವನ್ನ ಲ್ಯಾಪ್ಸ್ ಆಗೋದಿಲ್ಲ, ರದ್ದಾಗೋದಿಲ್ಲ, ಅವು ಹಂಗೆ ಇರ್ತಾವೆ, ಮುಂದಿನ ಅಧಿವೇಶನದಲ್ಲಿ ಮಂಡನೆ ಮಾಡಬಹುದು ಅಂತ. ಹೌದಾ? ಇನ್ನು ಆರ್ಟಿಕಲ್ 107 ಉಪಬಂಧ 4 ಮತ್ತು 5 ಏನ್ ಹೇಳ್ತೈತಿ ಅಂತಂದ್ರೆ ಪೇಟ್ ಆಫ್ ದಿ ಬಿಲ್ಸ್ ವೆನ್ ಲೋಕಸಭಾ ವಿಲ್ ಡಿಸಾಲ್ವ್. ಈ ಮಸೂದೆಗಳ ಹಣೆ ಬರಹ ಲೋಕಸಭೆ ವಿಸರ್ಜನೆ ಆದ ನಂತರ ಏನಾಕತಿ ಅಂತ. ವೆನ್ ಲೋಕಸಭಾ ವಿಲ್ ಡಿಸಾಲ್ವ್, ಪೀಪಲ್ ಆಫ್ ಹೌಸ್ ವಿಲ್ ಬಿ ಡಿಸಾಲ್ವ್, ಅವಾಗ ಏನಾಕತಿ ಇದ್ರ ಹಣೆ ಬರಹ ಅಂತೇಳಿ ಆರ್ಟಿಕಲ್ 104 ಮತ್ತು 105 ಹೇಳ್ತೈತಿ. ಏನ್ ಹೇಳ್ತಾವ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 107 ಉಪಬಂಧ 4 ಏನ್ ಹೇಳ್ತೈತಿ ನೋಡೋಣ. ಅ ಬಿಲ್ ಪೆಂಡಿಂಗ್ ಇನ್ ಕೌನ್ಸಿಲ್ ಆಫ್ ಸ್ಟೇಟ್ which has not been passed by the house of the people shall not lapse on dissolution of the house of the people. ಇಷ್ಟೇ. ಬಿಲ್ ರಾಜ್ಯಸಭೆಯಲ್ಲಿ ಬಾಕಿ ಇದ್ದರೆ ಮತ್ತು ಅದನ್ನ ಲೋಕಸಭೆ ಪಾಸ್ ಮಾಡದೇ ಇದ್ರೆ, ಲೋಕಸಭೆಯಿಂದ ಬಂದಿರದೇ ಇದ್ದರೆ, ಲೋಕಸಭೆ ಪಾಸ್ ಮಾಡಿರಲಿಲ್ಲ ಅಂತಂದ್ರ ಆ ಬಿಲ್ಲಿಗೆ ಏನೂ ಆಗೋದಿಲ್ಲ. ಆ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಲ್ಯಾಪ್ಸ್ ಇಸ್ ನಾಟ್ when the bill is pending in the council of the state when a bill is pending in council of state but not passed by the house of the people, then the bill is not lapsed when the ಲೋಕಸಭಾ is dissolved. ಯಾವ ಮಸೂದೆಯು ರಾಜ್ಯಸಭೆಯಲ್ಲಿ ಬಾಕಿ ಇದೆಯೋ ಮತ್ತು ಅದನ್ನು ಲೋಕಸಭೆಯು ಪಾಸ್ ಮಾಡಿಲ್ಲವೋ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಲೋಕಸಭೆಯಿಂದ ಬಿಲ್ ಬಂದಿರಬಾರ್ದು, ಅದು ಪಾಸ್ ಆಗಿ. ಲೋಕಸಭೆಯಿಂದ ಪಾಸ್ ಆಗದೇ ಇರತಕ್ಕಂಥ ಬಿಲ್ಲು ರಾಜ್ಯಸಭೆಯಲ್ಲಿನೇ ಒರಿಜಿನೇಟ್ ಆಗಿರೋದು, ರಾಜ್ಯಸಭೆಯಲ್ಲಿನೇ ಮಂಡನೆ ಆಗಿರೋದು, ಮತ್ತು ರಾಜ್ಯಸಭೆಯಲ್ಲಿನೇ ಡಿಸ್ಕಷನ್ಗಾಗಿ ಪೆಂಡಿಂಗ್ ಇರೋದು ಗೊತ್ತಿರಬೇಕಾ. ರಾಜ್ಯಸಭೆಯಲ್ಲಿನೇ ಮಂಡನೆ ಆಗಿರೋದು, ರಾಜ್ಯಸಭೆಯಲ್ಲಿಯೇ ಡಿಸ್ಕಷನ್ಗಾಗಿ ಪೆಂಡಿಂಗ್ ಇರೋ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಯಾವಾಗ? ಲೋಕಸಭೆ ವಿಸರ್ಜನೆ ಆದಾಗ. ಯಾಕಂತಂದ್ರೆ ಲೋಕಸಭೆ ಮಾತ್ರ ವಿಸರ್ಜನೆಗೆ ಒಳಪಡ್ತೈತಿ, ರಾಜ್ಯಸಭೆ ವಿಸರ್ಜನೆಗೆ ಒಳಪಡೋದಿಲ್ಲ. ನೆನಪಲ್ಲಿ ಇರಲಿ. ಯಾವ ಬಿಲ್ಲು ರಾಜ್ಯಸಭೆಯಲ್ಲಿ ಒರಿಜಿನೇಟ್ ಆಗಿದೆಯೋ, ರಾಜ್ಯಸಭೆಯಲ್ಲಿ ಮಂಡನೆ ಆಗಿದೆಯೋ ಮತ್ತು ಅಥವಾ ಮಂಡನೆಗಾಗಿ ಬಾಕಿ ಇದೆಯೋ, ರಾಜ್ಯಸಭೆಯಲ್ಲಿನೇ ಮಂಡನೆ ಮಾಡಬೇಕು ಅಂತ ಬಾಕಿ ಇಟ್ಕೊಂಡು ಕೂತಾರೋ, ಆ ಬಿಲ್ಲು ಕೂಡ ಏನಾಗೋದಿಲ್ಲ, ರದ್ದಾಗೋದಿಲ್ಲ. ಯಾವಾಗ ಅಂತಂದ್ರೆ ಲೋಕಸಭೆ ರದ್ದಾದಾಗ, ಲೋಕಸಭೆ ವಿಸರ್ಜನೆ ಆದಾಗ. ಅದು ಗೊತ್ತಿರಬೇಕು. ಅದೇ ಹೇಳೋದಲ್ಲ, ಡೈವರ್ಸ್ ಯಾವಾಗ ಆಗೋದಿಲ್ಲ ಅಂತಂದ್ರೆ ಮದುವೆ ಆಗದೇ ಇದ್ದಾಗ ಡೈವರ್ಸ್ ಆಗೋದಿಲ್ಲ. ಫಸ್ಟ್ ಅದನ್ನ ಹೇಳಕತ್ತಿದ್ದು ಇಲ್ಲಿ. ಯಾವುದು? ಆರ್ಟಿಕಲ್ 107 ಉಪಬಂಧ 4 ಏನ್ ಹೇಳಕತ್ತೈತಿ ಅಂದ್ರೆ ಬಿಲ್ ರಾಜ್ಯಸಭೆ ಒಳಗನೆ ಐತಿ. ರಾಜ್ಯಸಭೆಯಲ್ಲಿನೇ ಮಂಡನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ರಾಜ್ಯಸಭೆಯಲ್ಲಿನೇ ಲಿಸ್ಟ್ ಮಾಡಿರೋದನ್ನ. ಹೌದಾ? ಅದನ್ನ ರಾಜ್ಯಸಭೆಯಲ್ಲಿನೇ ಐತಿ. ಹಿಂಗಾಗಿ ಲೋಕಸಭೆ ಪಾಸ್ ಮಾಡೋ ಅವಶ್ಯಕತೆನೇ ಬಂದಿಲ್ಲ. ಅದ ಲೋಕಸಭೆ ಪಾಸ್ ಮಾಡಿಲ್ಲ. ಹಿಂಗಾಗಿ ಆ ಬಿಲ್ಲು ಲೋಕಸಭೆ ವಿಸರ್ಜನೆ ಆದ ನಂತರ ರದ್ದಾಗೋದಿಲ್ಲ, ಅಂದ್ರೆ ಡೈವರ್ಸ್ ಆಗೋದಿಲ್ಲ. ಯಾವಾಗ ಅಂತಂದ್ರೆ ಮದುವಿನ ಆಗದೆ ಇದ್ರೆ. ಮದುಮಗಳು ಎಲ್ಲಿದ್ದಾಳೆ? ಇನ್ನ ಮನ್ಯಾಗದಾಳ, ಅವ್ರ ತವ್ರ ಮನ್ಯಾಗಿದ್ದ ಮಗಳಿಗೆ ಡೈವರ್ಸ್ ಮಾಡೋದಂದ್ರೆ ಏನು ಅಲ್ಲ. ಹೌದಿಲ್ಲ? ಬಿಲ್ ಎಲ್ಲಿ ಐತಿ? ಇನ್ನ ರಾಜ್ಯಸಭೆ ಒಳಗೆ ಐತಿ. ಹೌದು? ರಾಜ್ಯಸಭೆಯಿಂದ ಅದು ಲೋಕಸಭೆ ಪಾಸ ಮಾಡಿಲ್ಲ. ಅದನ್ನ ಒಂದ್ ವೇಳೆ ರಾಜ್ಯಸಭೆಯಿಂದ ಬಂದು ಲೋಕಸಭೆ ಒಳಗೆ ಅದು ಪೆಂಡಿಂಗ್ ಇತ್ತು, ಪಾಸ್ ಮಾಡಬೇಕು ಅಂತ ಪೆಂಡಿಂಗ್ ಇತ್ತು. ಒಂದ್ ವೇಳೆ ಎಂಗೇಜ್ಮೆಂಟ್ ಆಗಿದ್ರು ಮದುವೆ ರದ್ದಾಗೋದಿಲ್ಲ. ಯಾಕೆ ರದ್ದಾಗೋದಿಲ್ಲ? ಅದಿನ್ನೂ ಮದುವೆನೇ ಆಗಿಲ್ಲ, ಅಲ್ಲಿ ಡೈವರ್ಸ್ ಆಗೋದಿಲ್ಲ. ಯಾಕೆ ಡೈವರ್ಸ್ ಆಗೋದಿಲ್ಲ ಅಂದ್ರೆ ಮದುವೆನೇ ಆಗಿಲ್ಲ ಅಲ್ಲಿ, ಯಾಕಂದ್ರೆ ಲೋಕಸಭೆಯನ್ನು ಪಾಸ ಮಾಡಿಲ್ಲ. ಅರ್ಥ ಆಗೋದನ್ನ ಹೇಳಿದ್ದು, ಬಿಲ್ ರಾಜ್ಯಸಭೆಯಲ್ಲಿ ಪೆಂಡಿಂಗ್ ಐತಿ ಅಥವಾ ರಾಜ್ಯಸಭೆಯಿಂದ ಪಾಸ್ ಆಗಿ ಲೋಕಸಭೆಗೆ ಬಂದೈತಿ, ಆದ್ರೆ ಅದನ್ನ ಲೋಕಸಭೆ ಪಾಸ್ ಮಾಡಿಲ್ಲ, ಲೋಕಸಭೆ ಅದ್ರ ಮೇಲೆ ಡಿಸ್ಕಷನ್ ಮಾಡಿಲ್ಲ. ಹಿಂಗಿದ್ದಾಗ ಲೋಕಸಭೆ ಡಿಸಾಲ್ವ್ ಆದ ನಂತರ ಆ ಬಿಲ್ ಹಂಗೇನೆ ಇರ್ತೈತಿ, ಡಿಸಾಲ್ವ್ ಆಗೋದಿಲ್ಲ, ಲ್ಯಾಪ್ಸ್ ಆಗೋದಿಲ್ಲ ಅಂತ. ಅದು ಗೊತ್ತಿರಬೇಕು.
ಯಾವ ಮಸೂದೆಯು ರಾಜ್ಯಸಭೆಯಲ್ಲಿ ಬಾಕಿ ಇದೆಯೋ ಅಥವಾ ಲೋಕಸಭೆ ಅದನ್ನು ಪಾಸ್ ಮಾಡಿಲ್ಲವೋ ಆ ಮಸೂದೆ ಲೋಕಸಭೆ ವಿಸರ್ಜನೆಯಾದ ನಂತರ ಯಥಾಸ್ಥಿತಿಯಲ್ಲಿ ಮುಂದುವರಿತೈತಿ, ಅದು ಡಿಸಾಲ್ವ್ ಆಗೋದಿಲ್ಲ. ಇದು ಆರ್ಟಿಕಲ್ 107 ಉಪಬಂಧ 4 ಹೇಳ್ತೈತಿ. ಅಂದ್ರೆ ಆರ್ಟಿಕಲ್ 107 ಉಪಬಂಧ 3ರಿಂದ ಲ್ಯಾಪ್ಸ್ ಆಫ್ ಬಿಲ್ಗಳ ಬಗ್ಗೆ, ಮಸೂದೆಗಳ ರದ್ದತಿಗಳ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತವೆ. ಅಲ್ಲಿ ಆರ್ಟಿಕಲ್ 107 ಉಪಬಂಧ 3ರಿಂದ ಮಸೂದೆಗಳ ರದ್ದತಿಗಳ ಬಗ್ಗೆ. ಹೌದಾ? ಈಗ ಎರಡು ಬಿಲ್ಗಳು ಯಾವ ರೀತಿ ರದ್ದಾಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವಿ. ಇನ್ನು ಒಂದು ಆರ್ಟಿಕಲ್ 107 ಉಪಬಂಧ 5 ಯಾವ ರೀತಿ ರದ್ದಾಕೈತಿ ಅಂತೇಳಿ ಅದನ್ನ ನೋಡೋಣ, ಅದೇನ್ ಹೇಳ್ತೈತಿ ಅಂತೇಳಿ. ಆರ್ಟಿಕಲ್ 107 ಉಪಬಂಧ 5 ಏನ್ ಹೇಳ್ತೈತಿ ನೋಡೋಣ. ಅ ಬಿಲ್ ವಿಚ್ ಈಸ್ ಪೆಂಡಿಂಗ್ ಇನ್ ದಿ ಹೌಸ್ ಆಫ್ ದಿ ಪೀಪಲ್ ಆರ್ which having been passed by the house of the people is pending in the council of state shall subject to the provision of the article 108 lapse on the dissolution of the house of the people. ಇದು ಗೊತ್ತಿರಬೇಕು. ಈಗ ಇನ್ಕತನ ಏನಾಗಿತ್ತು, ರಾಜ್ಯಸಭೆಯಿಂದ ಮಂಡನೆಯಾಗಿರೋದು, ಇನ್ನ ಲೋಕಸಭೆಯಿಂದ ಮಂಡನೆಯಾಗಿರೋದು. ಅ ಬಿಲ್ ಈಸ್ ಪೆಂಡಿಂಗ್ ಇನ್ ದಿ ಹೌಸ್ ಆಫ್ ದಿ ಪೀಪಲ್, ಯಾವ ಮಸೂದೆ ಲೋಕಸಭೆಯಲ್ಲಿ ಬಾಕಿ ಇದೆಯೋ ಅಥವಾ ಲೋಕಸಭೆ ಪಾಸ್ ಮಾಡಿ ಅದು ರಾಜ್ಯಸಭೆಯಲ್ಲಿ ಬಾಕಿ ಇದೆಯೋ, ಲೋಕಸಭೆ ಪಾಸ್ ಮಾಡಿ ರಾಜ್ಯಸಭೆಯಲ್ಲಿ ಬಾಕಿ ಇದೆಯೋ ಇಂತಹ ಸನ್ನಿವೇಶದಲ್ಲಿ ಆರ್ಟಿಕಲ್ 108ರ ಷರತ್ತಿಗೆ ಒಳಪಟ್ಟು ಮಸೂದೆ ರದ್ದಾಕೈತಿ. 108ರ ಷರತ್ತಿಗೆ ಒಳಪಟ್ಟು ಮಸೂದೆ ರದ್ದಾಗುತ್ತದೆ. ಅಂದ್ರ ಇಲ್ಲಿ ಡೈವರ್ಸ್ ಆಗ್ತೈತಿ. ಹೆಂಗ ಅಂತಂದ್ರೆ ಹುಡುಗಿ ಈಗಾಗಲೇ ಗಂಡನ ಮನೆಗೆ ಬಂದಾಳ, ಜಗಳ ಮಾಡಿ ತವ್ರ ಮನೆಗೆ ಹೋಗಾಳ, ಅವಾಗ ಡೈವರ್ಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಐತಿ. ಡೈವರ್ಸ್ ಆಗಬಾರದು ಅಂತಂದ್ರೆ ಏನ್ ಮಾಡ್ಬೇಕು, ಗಂಡ ಮತ್ತು ಹೆಂಡತಿ ಮನೆ ಕಡೆ ಇಬ್ಬರದು ಹಿರಿಯರನ್ನ ಕರಿಬೇಕು. ಅದನ್ನ ನಾವು ಜಂಟಿ ಅಧಿವೇಶನ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಷರತ್ತನ್ನ ಬರ್ದಾರ. ಏನು, ಆರ್ಟಿಕಲ್ 108ರ ಷರತ್ತಿಗೆ ಒಳಪಟ್ಟು ಅಂದ್ರ ಈ ಲೋಕಸಭೆ ಬಿಲ್ ಪಾಸ್ ಮಾಡಿ ರಾಜ್ಯಸಭೆ ಕಳಿಸಿದ ನಂತರ ರಾಜ್ಯಸಭೆಯಲ್ಲಿ ಏನಾದ್ರೂ ಸಮಸ್ಯೆಗಳು ಉದ್ಭವ ಆದು ತಿದ್ದುಪಡಿಗಳನ್ನು ಒಪ್ಪುಕೊಳ್ಳೋದಿಲ್ಲ ಅಥವಾ ಬಿಲ್ ಅನ್ನ 6 ತಿಂಗಳ ಗಟ್ಟಲೆ ಅಲ್ಲೇ ಇಟ್ಕೊಂಡ್ರು ಅಂತಂದ್ರೆ ಅವಾಗ ಆ ಬಿಲ್ಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ಏನ್ ಮಾಡಿದ್ರು, ಜಂಟಿ ಅಧಿವೇಶನ ಕರೆಯಲು ತಿಳಿಸಿದ್ರೆ ಆ ಸಮಯದಲ್ಲಿ ಏನಾದ್ರೂ ಲೋಕಸಭಾ ಡಿಸಾಲ್ವ್ ಆಯ್ತು ಅಂತಂದ್ರೆ ಅವಾಗ ಬಿಲ್ ರದ್ದಾಗೋದಿಲ್ಲ. ಮತ್ತು ಹೊಸದಾಗಿ ಬಂದ ಲೋಕಸಭಾ ಜಂಟಿ ಅಧಿವೇಶನವನ್ನು ಕೂಡುವ ಮೂಲಕ ಆ ಬಿಲ್ ಅನ್ನ ಪಾಸ್ ಮಾಡಬಹುದು. ಅಥವಾ ಬೇಡ ತೆಗಿಯಕ್ಕೆ ಜಂಟಿ ಅಧಿವೇಶನ ಬೇಡ, ಈ ಬಿಲ್ ಪಾಸ್ ಮಾಡೋದು ಬೇಡ ಅಂತ ತೆಗೆದು ಹೋಗಿಬಹುದು. ಹೌದಾ? ಆದ್ರೆ ಬಿಲ್ ರದ್ದಾಗೋದಿಲ್ಲ. ಯಾವಾಗ? ಷರತ್ತು ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 108 ಅಂಬುಲೆನ್ಸ್ಗೆ ಒಳಪಟ್ಟಂತೆ ಅಂಬುಲೆನ್ಸ್ಗೆ ಒಳಪಟ್ಟಂತೆ ಏನು, ಲೋಕಸಭೆಯಲ್ಲಿ ಬಾಕಿ ಇರುವ ಬಿಲ್ಲು ಅಥವಾ ಲೋಕಸಭೆಯಿಂದ ಪಾಸ್ ಆಗಿ ರಾಜ್ಯಸಭೆಗೆ ಬಂದಿರತಕ್ಕಂತ ಬಿಲ್ಲು 108ಕ್ಕೆ ಒಳಪಟ್ಟಂತೆ ರದ್ದಾಕೈತಿ. ಒಂದು ವೇಳೆ ಷರತ್ತು 108 ಅಡ್ಡ ಬಂದಿತ್ತು ಅಂತಂದ್ರೆ ರದ್ದಾಗೋದಿಲ್ಲ, ಡೈವರ್ಸ್ ಆಗೋದಿಲ್ಲ. ಯಾವಾಗ ಅಂತಂದ್ರೆ ಹಿರಿಯರು ನಾವೆಲ್ಲ ಕೂತು ಮಾತಾಡಿ ಅವ್ರ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಅಂದಾಗ, ಇರ್ಲಿಲ್ಲ ಅಂತಂದ್ರೆ ಡೈವರ್ಸ್ ಆಕೈತಿ. ಹೌದಾ? ಇಲ್ಲಿ ಮದುವೆನೇ ಆಗಿಲ್ಲ, ಹಿಂಗಾಗಿ ಡೈವರ್ಸ್ ಪ್ರಶ್ನೆನೇ ಬರೋದಿಲ್ಲ. ಅರ್ಥ ಆಗತೈತಿ? ಇಲ್ಲಿ ಮದುವೆ ಆಗೈತಿ, ಗಂಡನ ಮನೆಯಿಂದ ಹೆಂಡತಿ ತವ್ರ ಮನೆಗೆ ಬಂದಾಳ, ತವ್ರ ಮನೆಯವ್ರು ಏನಾದ್ರು ತಕರಾರು ಮಾಡಿದ್ರು ಅಂತಂದ್ರ ಅವಾಗ ಬಿಲ್ ರದ್ದಾಕೈತಿ. ಅಟ್ರೊಳಗನ ಏನಾದ್ರು ಹಿರಿಯರು ಇಲ್ರಿ ನಾವೆಲ್ಲ ಕೂತು ಮಾತಾಡಿ ಇದನ್ನ ಬಗೆಹರಿಸ್ತೀವಿ ಅಂತ ಏನಾದ್ರು ಅಂದಿದ್ರು ಅಂತಂದ್ರೆ, ಜಂಟಿ ಅಧಿವೇಶನವನ್ನ ಕರಿತೀವಿ ಅಂತ ಹೇಳಿದ್ರು ಅಂತಂದ್ರೆ ಅವಾಗ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಇದನ್ನ ಯಾಕೆ ಸರ್ ಲೋಕಸಭೆಯಿಂದ ಇಲ್ಲಾದ್ರೆ ರಾಜ್ಯಸಭೆಯಿಂದ ಬಾಕಿ ಇರುವ ಬಿಲ್ಗಳು ಅಥವಾ ರಾಜ್ಯಸಭೆಯಿಂದ ಲೋಕಸಭೆಗೆ ಬಂದು ಲೋಕಸಭೆ ಪಾಸ್ ಮಾಡದೇ ಇದ್ರೆ ಆ ಬಿಲ್ ಹಂಗೆ ಇರ್ತೈತ್ರಿ ಸರ್. ಆದ್ರೆ ಇಲ್ಲಿ ಲೋಕಸಭೆ ಪಾಸ್ ಮಾಡಿ ರಾಜ್ಯಸಭೆ ಕಳಿಸಿದ ನಂತರ ಆ ಬಿಲ್ ಅನ್ನು ಯಾಕೆ ಲ್ಯಾಪ್ಸ್ ಮಾಡ್ತಾರೆ? ಜಂಟಿ ಅಧಿವೇಶನಕ್ಕೆ ಕರೀದೇ ಇದ್ರೆ, ಜಂಟಿ ಅಧಿವೇಶನಕ್ಕೆ ಆರ್ಡರ್ ಮಾಡದೇ ಇದ್ರೆ ಆ ಬಿಲ್ ಲ್ಯಾಪ್ಸ್ ಆಗ್ತೈತಿ. ಲೋಕಸಭೆಯಿಂದ ಪಾಸ್ ಆಗಿ ರಾಜ್ಯಸಭೆಯಲ್ಲಿ ಇದ್ರೂ ಕೂಡ ಬಿಲ್ ಲ್ಯಾಪ್ಸ್ ಆಗ್ತೈತಿ. ಯಾಕೆ ಆಕೈತಿ? ವಾಟ್ ಇಸ್ ದ ರೀಸನ್? ಯಾಕಪ್ಪ ಅಂತಂದ್ರ ಈ ಲೋಕಸಭೆ ವಿಸರ್ಜನೆಗೆ ಒಳಪಡ್ತೈತಿ ಅಂತ ಹೇಳಿ ಗೊತ್ತಿರ್ತೈತಿ. ಅವಾಗ ಏನ್ ಮಾಡ್ತಾರ, ಹಡಿಬಿಡಿಯಲ್ಲಿ ಯಾವ್ಯಾವ್ದೋ ಮಸೂದೆಗಳನ್ನು ಪಾಸ್ ಮಾಡಿರ್ತಾರೆ. ಅಂದ್ರೆ ಮುಂದೆ ಬರುವ ಲೋಕಸಭೆಗೆ ಅವೆಲ್ಲ ಅಡ್ಡಗಾಲ್ ಹಾಕುವಂತ ಮಸೂದೆಗಳಿದ್ವು ಅಂತಂದ್ರೆ ಇವ್ರಂತರೂ ಹೊಂಟಿರ್ತಾರೆ. ಯಾಕಂದ್ರೆ 5 ವರ್ಷದ ನಂತರ ಡಿಸಾಲ್ವ್ ಆಗ್ಬೇಕು. ಅವಾಗ ಡಿಸಾಲ್ವ್ ಆಗೋ ಸಂದರ್ಭದಲ್ಲಿ ಇಂಥ ಮಸೂದೆಗಳನ್ನ ಏನಾದ್ರು ಪಾಸ್ ಮಾಡಿ ಅದನ್ನ ರಾಜ್ಯಸಭೆ ಕಳಿಸ್ಕೊಟ್ಟಿದ್ರು ಅಂತಂದ್ರೆ ಅವಾಗ ಈ ಎಲ್ಲಾ ಮಸೂದೆಗಳು ಹರೋಹರ ಅಂತಲ್ಲ. ಯಾಕಂದ್ರೆ ಡಿಸಾಲ್ವ್ ಒಳಪಟ್ಟಾಗ ನೀವು ಹಡಿಬಿಡಿಯಲ್ಲಿ ಯಾವ ಮಸೂದೆಗಳನ್ನ ಪಾಸ್ ಮಾಡಿರ್ತೀರಿ. ಹೌದಾ? ಅದಾಗಬಾರದು ಅಂತೇಳಿ ಆಮೇಲೆ ಚರ್ಚೆಗಳು ಇಲ್ಲದೆ ಪಾಸ್ ಆಗಿರ್ತವೆ ಮಸೂದೆಗಳು. ಅದು ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಸೂದೆಗಳು ರಾಜ್ಯಸಭೆಯಲ್ಲಿ ಪೆಂಡಿಂಗ್ ಇದ್ರು ಕೂಡ ರದ್ದಾಗ್ತವೆ. ಷರತ್ತಿಷ್ಟೇ 108 ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಲ್ಯಾಪ್ಸ್ ಆಗೋ ಮುಂದನು ಕ್ವಶನ್ ಕೇಳ್ತಾರೆ ಏನಂತೇಳಿ,
ಲೋಕಸಭೆಯಲ್ಲಿ ಪೆಂಡಿಂಗ್ ಇರುವ, ಲೋಕಸಭೆಯಲ್ಲಿ ಬಾಕಿ ಇರುವ ಅಥವಾ ಲೋಕಸಭೆಯಿಂದ ಪಾಸ್ ಆಗಿ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಮಸೂದೆಗಳು ರದ್ದಾಗುವುದಿಲ್ಲ. ಯಾವಾಗ? ಲೋಕಸಭೆ ವಿಸರ್ಜನೆ ಆದ ನಂತರ. ಹೇಳಿಕೆ ಸರಿಯತೆ ಕೇಳ್ತಾರೆ, ಆದ್ರೆ ಹೇಳಿಕೆ ತಪ್ಪು. ಯಾಕಪ್ಪ ಅಂತಂದ್ರೆ ಲೋಕಸಭೆಯಿಂದ ಪಾಸ್ ಆಗಿರ್ತಕ್ಕಂಥ ಮಸೂದೆಗಳು ರಾಜ್ಯಸಭೆಯಲ್ಲಿ ಬಾಕಿ ಇದ್ದಾಗೂ ಕೂಡ ಲೋಕಸಭೆ ಏನಾದ್ರೂ ವಿಸರ್ಜನೆಗೆ ಒಳಪಟ್ಟಿತ್ತು ಅಂತಂದ್ರೆ ಆ ಬಿಲ್ ಕೂಡ ರದ್ದಾಕೈತಿ. ನೆನಪಲ್ಲಿರಬೇಕು. ಕಂಟಿನ್ಯೂಸ್ ಆಗಿ ಕ್ವಶನ್ಗಳು ಬರ್ತವೆ ಈ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಈ ಟಾಪಿಕ್ ಅಂತೂ ಒಂದು ಫಿಕ್ಸ್. ಆರ್ಟಿಕಲ್ 107 ಮೇಲೆ ಒಟ್ಟು ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಡ್ರಿ. ಎಷ್ಟು ಕರೆಕ್ಟ್ ಆಗಿ ತಿಳ್ಕೊತೀರೋ ಅಷ್ಟು ನಿಮಗೆ ಒಳ್ಳೇದಿದು. ಬಿಲ್ ಅನ್ನ ಮಂಡನೆ ಮಾಡೋದು ಹೆಂಗ ಅಂತೇಳಿ ಹೇಳ್ತೈತಿ. ಯಾವುದು? ಆರ್ಟಿಕಲ್ 107 ಉಪಬಂಧ 1 ಏನ್ ಹೇಳ್ತೈತಿ? ಆರ್ಟಿಕಲ್ 109 ಮತ್ತು 117ರಲ್ಲಿ ಹೇಳಿರುವ ಮಸೂದೆಗಳನ್ನ ಹೊರತುಪಡಿಸಿ, ಯಾವುದು? ಒಂದು ಹಣದ ಮಸೂದೆ, ಇನ್ನೊಂದು ಹಣಕಾಸಿನ ಮಸೂದೆ. ಇವೆರಡನ್ನ ಹೊರತುಪಡಿಸಿ ಉಳಿದ ಮಸೂದೆಗಳನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಬಹುದು. ಉಳಿದ ಮಸೂದೆಗಳಂದ್ರೆ ಆರ್ಡಿನರಿ ಮಸೂದೆ ಜೊತೆಗೆ ಸಂವಿಧಾನದ ತಿದ್ದುಪಡಿ ಮಸೂದೆ, ಇವೆರಡನ್ನೂ ನೀವು ಮಂಡನೆ ಮಾಡಬಹುದು. ನೆನಪಲ್ಲಿರ್ಲ, ಮಂಡನೆಗೆ ಅಷ್ಟೇ ಹೇಳಕತ್ತೀನಿ. ಆಮೇಲೆ ಆರ್ಟಿಕಲ್ 107 ಉಪಬಂಧ 2 ಸಂವಿಧಾನದ ಮಸೂದೆ ಮಂಡನೆ ಆದ ನಂತರ ಆ ಮಸೂದೆಗಳನ್ನ ಪಾಸ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಎರಡೂ ಸದನಗಳು ಬಹುಮತದ ಮೂಲಕ ಪಾಸ್ ಮಾಡ್ಬೇಕಾದ್ರೆ ಅದು ಕಾಮನ್ ಪಾಸ್ ಮಾಡೋದು ಅಂತಂದ್ರೆ ಬಹುಮತದ ವೋಟಿಂಗ್ ಮೂಲಕನ ಪಾಸ್ ಮಾಡಬೇಕು. ಸದನಗಳು ಪಾಸ್ ಮಾಡಬೇಕು. ಷರತ್ತಿಷ್ಟೇ. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 108 ಮತ್ತು ಆರ್ಟಿಕಲ್ 109 ಷರತ್ತಿಷ್ಟೇ. ಹಣದ ಮಸೂದೆ ಆಗಿರಬಾರ್ದು, ಇನ್ನೊಂದು ಜಂಟಿ ಅಧಿವೇಶನ ಕರೆದಿರಬಾರ್ದು. ಇಷ್ಟ. ಇದನ್ನ ಎರಡನ್ನು ಹೊರತುಪಡಿಸಿ ಉಳಿದಂತೆ ಮಸೂದೆ ಏನಾಗಬೇಕು ಅಂತಂದ್ರೆ ಎರಡೂ ಸದನಗಳಿಂದ ಪಾಸ್ ಆಗಲೇಬೇಕು. 109 ಹಣದ ಮಸೂದೆ, ಇಲ್ಲಿ ಜಂಟಿ ಅಧಿವೇಶನಕ್ಕೆ ಅವಕಾಶನೇ ಇಲ್ಲ. ಈ 109ಕ್ಕೆ ಸಂಬಂಧಿಸಿದಂತೆ ದೇರ್ ಇಸ್ ನೋ ಜಾಯಿಂಟ್ ಸೆಷನ್, ಜಂಟಿ ಅಧಿವೇಶನಕ್ಕೆ ಅವಕಾಶನೇ ಇಲ್ಲ. ಆಮೇಲೆ 108 ಒಂದು ಮಸೂದೆ ಡೆಡ್ ಲಾಕ್ ಆಗಿತ್ತು ಅಂತಂದ್ರೆ, ಬಿಕ್ಕಟ್ಟಿಗೆ ಒಳಪಟ್ಟಿತ್ತು ಅಂದ್ರೆ ಅದನ್ನ ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಕರಿತೀವಿ. ಅದನ್ನ ಪರಿಹರಿಸುವ ಸಲುವಾಗಿ ಜಂಟಿ ಅಧಿವೇಶನವನ್ನು ಕರೆದಿರ್ತಾರೆ. ಜಂಟಿ ಅಧಿವೇಶನ ಕರೆದಾಗ ಸಪರೇಟ್ ಆಗಿ ಪಾಸ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಎರಡೂ ಸದನದ ಸದಸ್ಯರು ಒಂದೇ ಕಡೆ ಕೂಡಿ ಕೂತು ಬಿಲ್ ಪಾಸ್ ಮಾಡ್ತಾರೆ. ಇನ್ನ 107 ಉಪಬಂಧ 3 ಏನ್ ಹೇಳ್ತೈತಿ? ಯಾವಾಗ ಅಧಿವೇಶನ ಮುಗಿತೈತ್ಲ ಬಿಲ್, ಅವು ಉಳಿದ ಬಿಲ್ಗಳು, ಬಾಕಿ ಇರುವ ಬಿಲ್ಗಳು ಲ್ಯಾಪ್ಸ್ ಆಗೋದಿಲ್ಲ ಅಂತ. ದೇರ್ ಇಸ್ ನೋ ಲ್ಯಾಪ್ಸ್ ಆಫ್ ದಿ ಬಿಲ್ಸ್ ವೆನ್ ದಿ ಪ್ರೊರೋಗೇಷನ್ ಈಸ್ ಆಕ್ಟ್. ಯಾವಾಗ ಅಧಿವೇಶನ ಮುಕ್ತಾಯವಾಗಿರ್ತೈತೋ, ಪ್ರೊರೋಗೇಷನ್ ಅಂತ ಕರಿತೀವಿ, ಯಾವಾಗ ಅಧಿವೇಶನ ಮುಕ್ತಾಯ ಆಗಿರ್ತೈತೋ ಆವಾಗ ಬಿಲ್ ಅಷ್ಟೇನೆ, ಮಸೂದೆಗಳು ಮಾತ್ರ. ಮೋಷನ್ನು, ನೋಟಿಸು ಅವೆಲ್ಲ ಲ್ಯಾಪ್ಸ್ ಆಗ್ತವೆ. ಅದು ಮುಂದೆ ಬರ್ತೈತೆ ಹೇಳ್ತೀನಿ. ಇಲ್ಲಿ ನಾವು ಹೇಳಕತ್ತಿರೋದು ಮಸೂದೆಗಳ ಬಗ್ಗೆ ಮಾತ್ರ, ಬಿಲ್ಗಳ ಬಗ್ಗೆ ಮಾತ್ರ. ಹೌದಾ? ಆರ್ಟಿಕಲ್ 107 ಉಪಬಂಧ 3 ಏನ್ ಹೇಳ್ತೈತಿ ಅಂದ್ರೆ ಬಿಲ್ಗಳು ಲ್ಯಾಪ್ಸ್ ಆಗೋದಿಲ್ಲ. ಯಾವಾಗ ಅಂತಂದ್ರೆ ಅಧಿವೇಶನ ಮುಕ್ತಾಯಗೊಂಡಾಗ ಮತ್ತೆ ಅದನ್ನ ಮುಂದಿನ ಅಧಿವೇಶನಕ್ಕೆ ಮಂಡನೆ ಮಾಡಬಹುದು. ಇನ್ನು ಆರ್ಟಿಕಲ್ 107 ಉಪಬಂಧ 4 ಏನ್ ಹೇಳ್ತೈತಿ ಅಂತಂದ್ರೆ ಡಿಸಾಲ್ವ್ ಆದಾಗ. ಏನ್ ಡಿಸಾಲ್ವ್ ಆಗ್ಬೇಕ? ಅಂದ್ರೆ ಲೋಕಸಭೆ ಡಿಸಾಲ್ವ್ ಆಗ್ಬೇಕ. ಲೋಕಸಭೆ ಡಿಸಾಲ್ವ್ ಆದಾಗ ಹಣೆ ಬರ ಏನು? ಯಾವ ತರದ ಹಣೆ ಬರ? ನಮ್ಮದಲ್ಲ ಯಾರ್ದ ಹಣೆ ಬರ ಅಂತಂದ್ರೆ ಬಿಲ್ಗಳ ಹಣೆ ಬರ. ಏನಕತಿ? ಒಂದು ರಾಜ್ಯಸಭೆಯಲ್ಲಿ ಪೆಂಡಿಂಗ್ ಇತ್ತು ಅಂತಂದ್ರೆ ಬಿಲ್, ಅಥವಾ ರಾಜ್ಯಸಭೆಯಿಂದ ಪಾಸ್ ಆಗಿ ಲೋಕಸಭೆಗೆ ಬಂದಿತ್ತು ಅಂತಂದ್ರೆ, ಆ ಬಿಲ್ಲು ಕೂಡ ಲ್ಯಾಪ್ಸ್ ಆಗೋದಿಲ್ಲ, ರದ್ದಾಗೋದಿಲ್ಲ. ಯಾಕಂತಂದ್ರೆ ರಾಜ್ಯಸಭೆ ವಿಸರ್ಜನೆಗೆ ಒಳಗಾಗುವುದಿಲ್ಲ. ಹೀಗಾಗಿ ಅದು ಹಡಿಬಿಡಿಯಲ್ಲಿ ಯಾವುದೇ ಮಸೂದೆನ ಪಾಸ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಅರ್ಥ ಆಯ್ತಾ? ಹಿಂಗಾಗಿ ರಾಜ್ಯಸಭೆಯಿಂದ ಪಾಸ್ ಆಗಿ ಬಂದಿರತಕ್ಕಂಥ ಬಿಲ್ ಲೋಕಸಭೆಯಲ್ಲಿ ಪೆಂಡಿಂಗ್ ಇದ್ರೂ ಕೂಡ ಆ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಇನ್ನು ಆರ್ಟಿಕಲ್ 107 ಉಪಬಂಧ 5 ಯಾವ ಮಸೂದೆ ಲೋಕಸಭೆಯಿಂದ ಪಾಸ್ ಆಗಿರ್ತೈತೋ ಅಥವಾ ಯಾವ ಮಸೂದೆ ಇನ್ನ ಲೋಕಸಭೆಯಲ್ಲಿ ಬಾಕಿಯಲ್ಲಿ ಇರ್ತೈತೋ, ಯಾವಾಗ ಲೋಕಸಭೆ ವಿಸರ್ಜನೆ ಆಗ್ತೈತೋ ಅವಾಗ ಅವೆಲ್ಲ ಲ್ಯಾಪ್ಸ್ ಆಗ್ತವೆ. ಆದ್ರೆ ಯಾವ ಮಸೂದೆ ಲೋಕಸಭೆಯಿಂದ ಪಾಸ್ ಆಗಿ ರಾಜ್ಯಸಭೆಯಲ್ಲಿ ಇದ್ದಾಗ ಡೆಡ್ ಲಾಕ್ ಬಂದಿರ್ತೈತಿ, ಅವಾಗ 108 ಅಂಬುಲೆನ್ಸ್ ಅನ್ನ ರಾಷ್ಟ್ರಪತಿಗಳು ತಗೊಂಡ್ಬಂದಿರ್ತಾರೋ ಅವಾಗ ಆ ಬಿಲ್ ಉಸಿರಾಡಿಸ್ತಿರ್ತೈತಿ. ಅಂದ್ರ ಜಾಯಿಂಟ್ ಸೆಷನ್ ಕರೆಯುವ ತೀರ್ಮಾನವನ್ನ ರಾಷ್ಟ್ರಪತಿಗಳು ತೆಗೆದುಕೊಂಡಿದ್ರು ಅಂತಂದ್ರೆ ಆ ಬಿಲ್ಲು ರದ್ದಾಗೋದಿಲ್ಲ, ಅದು ಹಂಗೆ ಇರ್ತೈತಿ. ಒಂದು ವೇಳೆ 108 ಪಿಕ್ಚರ್ ನಲ್ಲಿ ಇರ್ಲಿಲ್ಲ ಅಂತಂದ್ರೆ, ಲೋಕಸಭೆಯಲ್ಲಿ ಮಂಡನೆ ಆಗಿರ್ತಕ್ಕಂಥ ಬಿಲ್ಲು ರಾಜ್ಯಸಭೆಯಲ್ಲಿ ಪಾಸ್ ಆಗದೆ ಅಥವಾ ಡೆಡ್ ಲಾಕಿಗೆ ಒಳಗಾಗದೆ ಹಂಗಣ ಇತ್ತು ಅಂತಂದ್ರೆ ಅದು ಕೂಡ ಲ್ಯಾಪ್ಸ್ ಆಗ್ತೈತಿ. ನೆನಪಲ್ಲಿರ್ಲಿ. ಇದಿಷ್ಟು ಮಾಹಿತಿ. ಇನ್ನ ಸರ್ ಮಸೂದೆಗಳ ಮಂಡನೆ ಆಯ್ತು ಸರ್, ಮಸೂದೆಯಿಂದ ಯಾಕ್ನವರೆಗೂ ಹಾದಿ ಏನ್ರಿ ಅದ್ರ ಬಗ್ಗೆ ಕೇಳ್ಬೋದು. ಅಂದ್ರೆ ಈಗ ಮಸೂದೆ ಮಂಡನೆ ಮಾಡಿದ್ರಿ, ಅದ್ರ ಮೇಲೆ ಚರ್ಚೆ, ಅದಕ್ಕೆ ಏನೇನಂತ ಕರೀತಾರ್ರಿ ಅಂತ ನೀವು ಕೇಳ್ಬೋದು. ಅದಕ್ಕೆ ಏನ್ ಕರೀತಾರ ಅಂತ ಹೇಳಿ ಈಗ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಫಸ್ಟ್ ರೀಡಿಂಗು, ಸೆಕೆಂಡ್ ರೀಡಿಂಗು, ಥರ್ಡ್ ರೀಡಿಂಗು, ಆಮೇಲೆ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್, ಇವೆಲ್ಲ ಬರ್ತವೆ. ಏನಾಕತಿ ಅಂತ ನೋಡೋಣ. ಮಸೂದೆಯನ್ನ ಫಸ್ಟ್ ಈಗ ಲೋಕಸಭೆಯಲ್ಲಿ ಮಂಡನೆ ಮಾಡ್ಯಾರ ಅಂತ ಅನ್ಕೊಳ್ಳೋಣ. ಅದನ್ನ ಹೆಂಗ್ ಮಂಡನೆ ಮಾಡ್ತಾರೆ? ಫಸ್ಟ್ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿದ ನಂತರ ಅದಕ್ಕೆ ನಿಗದಿಪಡಿಸಿದ ದಿನದಂದು ಯಾರು ಬಿಲ್ಲಿಗೆ ಸಂಬಂಧಿಸಿದ ವ್ಯಕ್ತಿ ಇರ್ತಾರಲ್ಲ ಅವ್ರು ಹೇಳ್ಬೇಕು, ಇಂಥ ಬಿಲ್ಲನ್ನ ನಾನು ಮಂಡನೆ ಮಾಡುತ್ತಿದ್ದೇನೆ ಅಂತ ಹೇಳಿ. ಅದಕ್ಕೆ ಇದನ್ನ ಫಸ್ಟ್ ರೀಡಿಂಗ್ ಅಂತ ಕರೀತಾರೆ. ಫಸ್ಟ್ ರೀಡಿಂಗ್.
ಮೊದಲ ಓದುವಿಕೆ. ಇಲ್ಲಿ ಮೊದಲ ಓದುವಿಕೆ ಒಳಗೆ ಏನೂ ಇರಂಗಿಲ್ಲ. ಫಸ್ಟ್ ಏನ್ ಮಾಡೋದು ಅಂತಂದ್ರೆ ನಾ ಇಂಥ ಮಸೂದೆಯನ್ನ ಮಂಡನೆ ಮಾಡಕತ್ತೇನೆ ಅಂತ ಹೇಳ್ಬಿಡೋದು. ಹೇಳ್ಬಿಟ್ಟು ಪಬ್ಲಿಕೇಶನ್ ಮಾಡಕ ಅಂದ್ರೆ ಮಸೂದೆಯನ್ನ ಪಬ್ಲಿಷ್ ಮಾಡೋದು. ಯಾಕಂತಂದ್ರೆ ಎಲ್ಲಾ ವ್ಯಕ್ತಿಗಳ ಕಡೆನೂ ಎಲ್ಲಾ ಸದಸ್ಯರ ಹತ್ರನು ಈ ಮಸೂದೆ ಇರಬೇಕು. ಯಾಕಂದ್ರೆ ಚರ್ಚೆ ಮಾಡೋರು ಅವರೇ ಅಲ್ಲ. ಅದಕ್ಕೆ ಅವ್ರು ಏನ್ ನೋಡಿ ಚರ್ಚೆ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಪ್ರಿಂಟಿಂಗ್ ಆಫ್ ದಿ ಬಿಲ್ ಅಂತೇಳಿ ಆಗ್ತೈತಿ. ಮಸೂದೆಯನ್ನ ಏನ್ ಮಾಡ್ತಾರೆ, ಪ್ರಿಂಟ್ ಮಾಡ್ತಾರೆ. ಒಂದನೇದೇನು ಮಸೂದೆ ಮಂಡನೆಗಾಗಿ ಪರ್ಮಿಷನ್ ಅನ್ನ ತಗೊಳ್ತಾರೆ. ಎರಡನೇದ್ದು ಮಸೂದೆಯನ್ನ ಮುದ್ರಣ ಮಾಡ್ತಾರೆ. ಇದು ಇಲ್ಲಿ ಗೊತ್ತಿರಬೇಕು. ಸರ್ ಮಸೂದೆಯನ್ನ ಮತ್ ಯಾರು ಮಂಡನೆ ಮಾಡ್ತಾರ್ರಿ ಅಂತ ಕೇಳ್ಬೋದು. ಯಾರು ಮಂಡನೆ ಮಾಡ್ತಾರೋ ಅಂತಂದ್ರ ಒಂದು ಮಿನಿಸ್ಟರ್ ಮಂಡನೆ ಮಾಡ್ತಾರೆ. ಈ ಮಿನಿಸ್ಟರ್ ಮಂಡನೆ ಮಾಡುವ ಮಸೂದೆಯನ್ನ ಏನಂತ ಕರೀತಾರೋ ಅಂತಂದ್ರ ಪಬ್ಲಿಕ್ ಬಿಲ್ ಅಂತ ಕರೀತಾರೆ. ಸಾರ್ವಜನಿಕ ಮಸೂದೆ ಅಂತ ಕರೀತಾರೆ, ಪಬ್ಲಿಕ್ ಬಿಲ್. ಇನ್ನೊಂದು, ಈ ಮಿನಿಸ್ಟರ್ಗಳನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಬಿಲ್ ಅನ್ನ ಮಂಡನೆ ಮಾಡಿದ್ರು ಅಂತಂದ್ರೆ ಅದನ್ನ ಇಂಡಿವಿಜುವಲ್ ವ್ಯಕ್ತಿಗಳು ಮಂಡನೆ ಮಾಡಿದ್ರು ಅಂತಂದ್ರೆ, ಅಂದ್ರೆ ಸಂಸತ್ತಿನ ಸದಸ್ಯರ ವೈಯಕ್ತಿಕ ವ್ಯಕ್ತಿಗಳು, ಅಂದ್ರೆ ನನ್ನಷ್ಟಕ್ಕೆ ನಾನೇ ಸರ್ಕಾರದ ಏನೋ ಸಂಬಂಧ ಇಲ್ಲದ ಬಿಲ್ ಮಂಡನೆ ಮಾಡಿದ್ನಿ ಅಂತಂದ್ರೆ ಆ ಬಿಲ್ಗೆ ಏನಂತ ಕರೀತಾರ ಅಂದ್ರೆ ಪ್ರೈವೇಟ್ ಬಿಲ್ ಅಂತ ಕರೀತಾರೆ, ಖಾಸಗಿ ಮಸೂದೆ ಅಂತ ಕರೀತಾರೆ. ಇದು ಗೊತ್ತಿರ್ಬೇಕಾ. ಆಮೇಲೆ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡನೆ ಮಾಡಬಹುದು, ರಾಜ್ಯಸಭೆ ಅಥವಾ ಲೋಕಸಭೆ, ಇಲ್ಲಿ ಎಲ್ಲಾದ್ರೂ ಮಂಡನೆ ಮಾಡಬಹುದು. ಹೌದಾ? ಏನು, ಲೋಕಸಭೆ ಎಲ್ಲಾದ್ರೂ ಮಂಡನೆ ಮಾಡಬಹುದು, ರಾಜ್ಯಸಭೆ ಎಲ್ಲಾದ್ರೂ ಮಂಡನೆ ಮಾಡಬಹುದು, ಮಿನಿಸ್ಟರ್ ಆದ್ರೂ ಮಾಡಬಹುದು, ಇಂಡಿವಿಜುವಲ್ ಪರ್ಸನ್ ಆದ್ರೂ ಮಾಡಬಹುದು. ಮಿನಿಸ್ಟರ್ ಮಾಡಿದ್ರು ಅಂತಂದ್ರೆ ಅದನ್ನ ಪಬ್ಲಿಕ್ ಬಿಲ್ ಅಂತ ಕರಿತೀವಿ. ಇಂಡಿವಿಜುವಲ್ ಪರ್ಸನ್ ಮಂಡನೆ ಮಾಡಿದ್ರು ಅಂತಂದ್ರೆ ಅದನ್ನ ಪ್ರೈವೇಟ್ ಬಿಲ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಇದು ಫಸ್ಟ್ ರೀಡಿಂಗ್. ಇನ್ನು ಸೆಕೆಂಡ್ ರೀಡಿಂಗ್ ಏನಕತಿ? ಸೆಕೆಂಡ್ ರೀಡಿಂಗ್ ಏನು, ಫಸ್ಟ್ ರೀಡಿಂಗ್ನಾಗ ಪರ್ಮಿಷನ್ ತಗೊಂಡ್ರೆ ಆಮೇಲೆ ಪ್ರಿಂಟ್ ಮಾಡ್ರಿ. ಸೆಕೆಂಡ್ ರೀಡಿಂಗ್ನಾಗ ಡಿಸ್ಕಷನ್ ಮಾಡಕ್ ಶುರು ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿವರೆಗೂ ಏನ್ ಮಾಡ್ತಾರೋ ಅಂತಂದ್ರೆ ಎಲ್ಲರೂ ಆ ಮಸೂದೆಯನ್ನು ಓದ್ಕೊಂಡಿರ್ತಾರೆ. ಹಂಗಂತೇಳಿ ಅವರು ತಿಳ್ಕೊಂಡಿರ್ತಾರೆ, ಯಾರು ಓದಿರಂಗಿಲ್ಲ, ನನಗೂ ಗೊತ್ತಿರ್ತೈತಿ. ಕೆಲವೊಂದಿಷ್ಟು ಜನ ಇಂಟ್ರೆಸ್ಟೆಡ್ ಪರ್ಸನ್ಸ್ಗಳನ್ನ ಬಿಟ್ರೆ ಬೇರೆ ಯಾರು ಓದಿರಂಗಿಲ್ಲ. ಅಲ್ಲಿ ಏನ್ ನಡೀತಿರ್ತೈತಿ, ಇವ್ರು ಏನು ಸರ್ಕಾರ ಇರಲ್ಲ ಅಂತ ಗೊತ್ತಿರ್ತಾರೆ. ಇವ್ರು ಇರ್ಲಿ, ಅದೇನಾರು ಇರ್ಲಿ, ನಮ್ಮ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ. ನಾವು ಅವ್ರಿಗೆ ಬೇದ್ರು ತಿರುಗಿ ನಮ್ಗ ಬೇದಂಗದ. ಅದೇನಾರ ಇರ್ಲಿ. ಎರಡನೇ ಸೆಕೆಂಡ್ ರೀಡಿಂಗ್ನಾಗ ಏನಾಕತಿ ಅಂತಂದ್ರೆ ಮಸೂದೆಯನ್ನ ಡಿಸ್ಕಷನ್ಗೆ ಒಳಪಡಿಸ್ತಾರೆ. ಒಂದು ಡಿಸ್ಕಷನ್ ಮಾಡ್ತಾರೆ, ಇರ್ಲಿಲ್ಲ ಅಂದ್ರೆ ಡಿಸ್ಕಷನ್ ಮಾಡಕ್ ಟೈಮ್ ಇರ್ಲಿಲ್ಲ ಅಂತಂದ್ರೆ ಕಮಿಟಿಗಾದ್ರೂ ವರ್ಗಾವಣೆ ಮಾಡ್ತಾರೆ. ಏನಪ್ಪಾ, ಇಂಥದ್ದೊಂದು ಮಸೂದೆ ಮಂಡನೆ ಆಗೈತಿ, ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರೆ ಇಂಥದ್ದೊಂದು 4 ಅಥವಾ 5, 6, 7 ಮಂದಿದ ಕಮಿಟಿ ರೆಡಿ ಮಾಡ್ತೀವಿ, ಸಮಿತಿ ರೆಡಿ ಮಾಡ್ತೀವಿ. ಆ ಸಮಿತಿಗೆ ಇದನ್ನ ಡಿಸ್ಕಷನ್ ಮಾಡಿ ಹೇಳ್ರಿ ಅಂತೇಳಿ ಮಂಡನೆಗೆ ಸಮಿತಿಗೆ ಕೊಡ್ತಾರೆ. ಒಂದು ಇಡೀ ಸದನವೇ ಡಿಸ್ಕಷನ್ಗೆ ಒಳಪಡಬಹುದು, ಡಿಸ್ಕಷನ್ ಮಾಡಬಹುದು. ಇಲ್ಲ ಇದು ಏನು ಬೇಡ ಗದ್ದಲ, ಸಮಿತಿ ಕೊಡ್ರಿ ಅಂತೇಳಿ ಸಮಿತಿಗಾದ್ರೂ ಕೊಡಬಹುದು. ಇದು ಎರಡನೇ ರೀಡಿಂಗ್, ಸೆಕೆಂಡ್ ರೀಡಿಂಗ್ ನಲ್ಲಿ. ಇನ್ನೊಂದು ಬರ್ತೈತಿ ಥರ್ಡ್ ರೀಡಿಂಗ್. ಥರ್ಡ್ ರೀಡಿಂಗ್ ನೊಳಗೆ ಒಟ್ಟ ಏನು ಕೆಲಸನೇ ಇಲ್ಲ. ಏನಪ್ಪಾ ಅಂತಂದ್ರೆ ಓಟಿಗೆ ಹಾಕೋದು, ಅದನ್ನ ಮತಕ್ಕೆ ಹಾಕೋದು. ಬಿಲ್ ಪಾಸ್ ಮಾಡಬೇಕೋ ಬೇಡ. ಅವಾಗ ಮತಕ್ಕೆ ಹಾಕಿದಾಗ ಬಹುಮತದ ಮೂಲಕ ಅದು ಪಾಸ್ ಆಗಿತ್ತು ಅಂತಂದ್ರೆ, ಅಂದ್ರೆ ಬೇರೆ ಬೇರೆ ಮಸೂದೆಗಳನ್ನ ಪಾಸ್ ಮಾಡಲು ಬೇರೆ ಬೇರೆ ರೀತಿ ಬಹುಮತ ಬೇಕಾಗ್ತೈತೆ. ಅದ್ರ ಮುಂದೆ ಹೇಳ್ತೀನಿ. ಇಲ್ಲಿ ಸಾಮಾನ್ಯ ಮಸೂದೆಗಳ ಬಗ್ಗೆ ಹೇಳ್ಬೇಕಾದಾಗ ಸಾಮಾನ್ಯ ಮಸೂದೆಗೆ ಸಾಮಾನ್ಯ ಬಹುಮತ ಸಾಕು. 50 ಮಂದಿ ಒಳಗೆ 26 ಮಂದಿ ಓಟ್ ಹಾಕಿರ ಸಾಕು, ಅದ್ರ ಪರವಾಗಿ ಅದನ್ನ ಮಸೂದೆ ಪಾಸ್ ಆಗೈತೆ ಅಂತಾನ. ಹೌದಾ? ಇದು ಗೊತ್ತಿರಬೇಕು. ಮಸೂದೆ ಬಹುಮತಕ್ಕೆ ಓಟಿಗೆ ಹಾಕ್ತಾರೆ. ಓಟಿಗೆ ಹಾಕಿದಾಗ ಬಹುಮತದ ಮೂಲಕ ಅದು ಪಾಸ್ ಆಯ್ತು ಅಂತಂದ್ರೆ ಅದನ್ನ ಮುಂದಿನ ಸದನಕ್ಕೆ, ಈಗೇನಿದು ಮಂಡನೆ ಮಾಡಿರ್ತಾರಲ್ಲ ಈ ಸದನವನ್ನ ಬಿಟ್ಟು ಇನ್ನೊಂದು ಸದನಕ್ಕೆ ಕಳಿಸ್ತಾರೆ. ಯಾಕಂದ್ರೆ ಮಸೂದೆ 2 ಸದನಗಳಿಂದ ಪಾಸ್ ಆಗ್ಬೇಕು. ಆರ್ಟಿಕಲ್ 107 ಬಂದು 1 ಹೇಳ್ತೈತೆ ಹಂಗೆ. ಹೌದಾ? 2 ಸದನಗಳಿಂದ, ಈಗ ಇಲ್ಲಿ 1ನೇ ಸದನದಿಂದ ಪಾಸ್ ಆಯ್ತು ಅಂದ್ರೆ ಇದನ್ನ 2ನೇ ಸದನಕ್ಕೆ ಕಳಿಸ್ತಾರೆ, ಸೆಕೆಂಡ್ ಹೌಸ್ಗೆ. ಸೆಕೆಂಡ್ ಹೌಸಿಗೆ ಕಳಿಸಿದ ನಂತರ ಸೆಕೆಂಡ್ ಹೌಸ್ನಾಗೂ ಈ 3 ಹಂತಗಳನ್ನು ದಾಟಿ ಬರ್ಬೇಕದು. ಯಾವ? ಫಸ್ಟ್ ರೀಡಿಂಗು, ಸೆಕೆಂಡ್ ರೀಡಿಂಗು, ಥರ್ಡ್ ರೀಡಿಂಗ್. ಈ 3 ಹಂತಗಳನ್ನು ದಾಟಿ ಬರಬೇಕು. ಈ 2ನೇ ಹೌಸ್ ಅನ್ನ, 2ನೇ ಸದನವನ್ನ ಏನಂತ ಕರೀತಾರೆ ಅಂತಾರೆ? ವಿಚಾರಣಾ ಸದನ ಅಂತ ಕರೀತಾರೆ. ವಿಚಾರಣಾ ಸದನ. ಲೋಕಸಭೆ ಒಂದು ವೇಳೆ ಬಿಲ್ ಪಾಸ್ ಮಾಡಿತ್ತು ಅಂತಂದ್ರೆ ಅದನ್ನ ರಾಜ್ಯಸಭೆ ಕಳಿಸಿದ್ರಿ ಅಂತಂದ್ರೆ ಆ ರಾಜ್ಯಸಭೆಯನ್ನ ವಿಚಾರಣಾ ಸದನ ಅಂತ ಕರೀತಾರೆ.
ಇಲ್ಲ ರಾಜ್ಯಸಭೆ ಕಳಿಸಿರ್ತಕ್ಕಂಥ ಬಿಲ್ಲು ಲೋಕಸಭೆಯಲ್ಲಿ ಡಿಸ್ಕಷನ್ ಮಾಡಕತ್ತಿದ್ರು ಅಂತಂದ್ರೆ ಅದನ್ನ ಲೋಕಸಭೆಯನ್ನು ನಾವು ಅವಾಗ ಏನಂತ ಕರಿತೀವಿ ಅಂತಂದ್ರೆ ವಿಚಾರಣಾ ಸದನ ಅಂತ ಕರಿತೀವಿ. ಯಾವುದು ಬಿಲ್ ಪಾಸ್ ಮಾಡಿರ್ತೈತೋ ಅದು ಮಂಡನಾ ಸದನ, ಯಾವ ಬಿಲ್ ಎರಡನೇ ಬಾರಿಗೆ ಅದನ್ನ ವಿಚಾರಣೆ ಮಾಡ್ತಿರುತ್ತೆ ಅದನ್ನ ವಿಚಾರಣಾ ಸದನ ಅಂತ ಕರಿತೀವಿ. ಹೌದಾ? ಇಲ್ಲಿ ವಿಚಾರಣೆ ನಡೀತೈತಿ. ಅಣ್ಣರ ನೀವು ಫಸ್ಟ್ ಹೌಸ್ದವ್ರು ಏನೇನು ಕರಾಮತಿ ಮಾಡಿ ಕಳಿಸಿರಿ ಅದನ್ನೆಲ್ಲ ನಾವಿಲ್ಲಿ ವಿಚಾರ ಮಾಡ್ತೀವಿ ಅಂತೇಳಿ ಇವರು ವಿಚಾರಣೆ ಮಾಡ್ಕೋತ ಇವರು ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಮಾಡಿ ಇಲ್ಲ ಈ ಮಸೂದೆ ಒಳಗೆ ಈ ರೀತಿ ತಿದ್ದುಪಡಿ ಆದ್ರೆ ಚಲೋ, ಇಂಥದ್ದೊಂದು ವಿಷಯ ಯಾಡ್ ಆದ್ರೆ ಚಲೋ, ಸೇರಿಸಿದ್ರೆ ಚಲೋ, ಅಥವಾ ಇಲ್ಲಿ ಹೇಳಿರ್ತಕ್ಕಂಥ ಈ ಲೈನ್ ಅನ್ನ ತೆಗೆದ್ರೆ ಚಲೋ, ಹಿಂಗೆಲ್ಲ ಡಿಸ್ಕಷನ್ ಮಾಡ್ತಾರೆ. ಮಾಡಿದಾದ ನಂತರ ಇಲ್ಲ ಏನೋ ಬೇಡ ಇದ್ದಕ್ಕಿದ್ದಂಗನ ಪಾಸ್ ಮಾಡೋಣ ಅಂತೇಳಿ ಇವರು ಮತಕ್ಕೆ ಹಾಕಿದ್ರು ಅಂತಂದ್ರೆ, ಅಥವಾ ಇಂಥದ್ದೊಂದು ತಿದ್ದುಪಡಿ ಮಾಡ್ರಿ ಅಂತೇಳಿ ಇವ್ರು ತಿದ್ದುಪಡಿ ಮಾಡಿ ಕಳಿಸಿದ್ರು ಅಂತಂದ್ರೆ ಆ ತಿದ್ದುಪಡಿಯನ್ನ ಮೊದಲನೆಯ ಸದನ ಒಪ್ಪಗೊತ್ತು ಅಂತಂದ್ರೆ ಬಿಲ್ಲು ರಾಷ್ಟ್ರಪತಿಯವರ ಸಹಿಗೆ ಹೋಗ್ತೈತಿ. ಹೌದಾ? ಅಂದ್ರೆ ಎರಡೂ ಸದನಗಳು ಪಾಸ್ ಮಾಡಿರ್ತಕ್ಕಂಥ ಬಿಲ್ಲು ಕೊನೆಗೆ ಎಲ್ಲಿ ಹೋಗ್ತೈತಿ? ರಾಷ್ಟ್ರಪತಿಗೆ ಹೋಗ್ತೈತಿ, ಪ್ರೆಸಿಡೆಂಟಿಗೆ. ಪ್ರೆಸಿಡೆಂಟ್ ಹತ್ರನೂ ಆಯ್ಕೆಗಳದಾವ. ನಿನ್ನ ಹತ್ರ ಬಂದ ತಕ್ಷಣ ನೀನು ಬಿಲ್ಲಿಗೆ ಸೈನ್ ಮಾಡಬೇಕಂತ ಏನು ರೂಲ್ ಇಲ್ಲ. ಪಾಕೆಟ್ ಬಿಟ್ಟು ಕೇಳಿರಲ್ಲ, ಅವಾಗ ರಾಷ್ಟ್ರಪತಿ ಹತ್ರ ಅವರು ಬಂದ್ರು ಅಂತಂದ್ರೆ ಸಹಿ ಹಾಕಬಹುದು. ರಾಷ್ಟ್ರಪತಿ ಬಿಲ್ ಎಲ್ಲ ಕರೆಕ್ಟ್ ಐತಿ, ನಾ ಸಹಿ ಹಾಕೇನಿ, ಇದನ್ನ ಆಕ್ಟ್ ಆಗಿ ಜಾರಿ ಮಾಡ್ರಿ ಅಂತೇಳಿ ಸಹಿ ಹಾಕ್ಬಹುದು. ಇರ್ಲಿಲ್ಲ ಅಂತಂದ್ರೆ ಅದ್ರ ಮ್ಯಾಲೆ ಯಾವುದೂ ರೀತಿಯಾಗಿರ್ತಕ್ಕಂಥ ವಿಚಾರ ಮಾಡದೆ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೆ ಅದನ್ನು ತನ್ನ ಹತ್ರನೇ ಇಟ್ಕೋಬಹುದು. ಇಲ್ಲ ನನಗೆ ಯಾಕೋ ನೀವೇನೋ ಬಿಲ್ ಪಾಸ್ ಮಾಡಿ ಕಳಿಸಿರಿ, ಅದ್ರಾಗ ಇಂಥದ್ದೊಂದು ಏನೋ ತಪ್ಪೈತಿ, ಅದನ್ನ ನೀವು ಮರು ಪರಿಗಣನೆ ಮಾಡ್ರಿ, ರೀಕನ್ಸಿಡರ್ ಮಾಡ್ರಿ ಅಂತ ವಾಪಸ್ ಕಳಿಸ್ಬೋದು. ವಾಪಸ್ ಕಳಿಸ್ಬೋದು. ವಾಪಸ್ ಯಾವ ಕಳಿಸ್ಬೋದು? ಸಾಮಾನ್ಯ ಮಸೂದೆಯ ಬಗ್ಗೆ ಹೇಳಕತ್ತೀನ, ಸಾಮಾನ್ಯ ಮಸೂದೆಯನ್ನ ಮಾತ್ರ ಕಳಿಸ್ಬೋದು. ಇದು ನೆನಪಲ್ಲಿರಲಿ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ರಾಷ್ಟ್ರಪತಿಗಳು ವಾಪಸ್ ಕಳ್ಸಕ್ ಬರಂಗಿಲ್ಲ, ಅದು ನೆನಪಲ್ಲಿರ್ಬೇಕು. ಅದು ಸಂವಿಧಾನ ತಿದ್ದುಪಡಿ 368 ಹೇಳುವಾಗ ಹೇಳ್ತೀನಿ. ಇಷ್ಟು ನಮಗೆ ಗೊತ್ತಿರಬೇಕು. ಏನು? ಫಸ್ಟ್ ರೀಡಿಂಗು, ಸೆಕೆಂಡ್ ರೀಡಿಂಗು, ಥರ್ಡ್ ರೀಡಿಂಗು, ಆಮೇಲೆ ಪ್ರೆಸಿಡೆಂಟ್ ಅಸೆಂಟ್ ಈಸ್ ಕಂಪಲ್ಸರಿ. ಇಲ್ಲ ನಾವು ಎರಡೂ ಸದನಗಳು ಪಾಸ್ ಮಾಡಿವಿ, ರಾಷ್ಟ್ರಪತಿ ಏನು ಕೊಳೆಮೆ ಐತಿ ನಮಗೆ, ಇಲ್ಲ ನಾವು ಹಂಗ ಪಾಸ್ ಮಾಡ್ತೀವಿ ಅನ್ನಕ್ಕೆ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಪ್ರೆಸಿಡೆಂಟ್ ಈಸ್ ಅ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್. ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಭಾಗ, ಅವರನ್ನ ದಾಟಿ ನೀವೇನೂ ಮಾಡಕ್ ಬರಂಗಿಲ್ಲ. ಮಾಡೋದಿತ್ತಂದ್ರೂ ಅವ್ರ ಅಸೆಂಟ್ ತಗೊಂಡ ಮಾಡಬೇಕು. ದಟ್ ಈಸ್ ಅನ್ ಕಂಪಲ್ಸರಿ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 107 ಬಗ್ಗೆ. ಸ್ವಲ್ಪ ಲಾಂಗ್ ಆಗಿತ್ತು ವಿಡಿಯೋ, ಇಲ್ಲ ನಂಗಿಲ್ಲ. ಆದರೆ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ತಿಳಿಬೇಕು ಅಂತಂದ್ರೆ ಇಷ್ಟಾದರೂ ಅನಿವಾರ್ಯ. ಯಾಕಂತಂದ್ರೆ ಈ ಎಕ್ಸಾಮ್ದ್ರೊಳಗೆ 1 ರಿಂದ 2 ಕ್ವಶನ್ ಕಂಪಲ್ಸರಿ. ನಿಮ್ಮ ಸೆಲೆಕ್ಷನ್ ಮತ್ತು ನೀವು ಸೆಲೆಕ್ಷನ್ನಿಂದ ಹೊರಗೆ ಬರೋದು ಡಿಸೈಡ್ ಮಾಡೋದೇ ಇದೆ. ಒಂದೊಂದೇ ಮಾರ್ಕ್ಗಳ ನೆನಪಲ್ಲಿರಲಿ. ಅದಕ್ಕೆ ಇದನ್ನು ನಾವೇನು ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಕಾರಣಗಳು ನಮಗೆ ಗೊತ್ತಿರಬೇಕು. ಅಂದ್ರೆ ಇದೆಲ್ಲ ಇರಲಿಲ್ಲ ಅಂತಂದ್ರೆ ಇಲ್ಲ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 107 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಆಮೇಲೆ ಮೊದಲನೇ ಕ್ವಶನ್ಗೆ ನಿಮಗೆ ಆನ್ಸರು ಸಿಕ್ಕೈತಿ ಅಂತ ತಿಳ್ಕೊತೀನಿ. ಹೌದಾ? ಇರಲಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕ್ತಾರೋ ಕಂಪಲ್ಸರಿ ಅವರಿಗೆ ಕಡ್ಡಾಯವಾಗಿ ಅವ್ರಿಗೆ ಶೇರ್ ಮಾಡ್ರಿ. ಅಂದ್ರೆ ಅವ್ರಿಗೆ ಭಾಳ ನೆಸಸರಿ ಇರೋದು. ಜೊತೆಗೆ ಯಾರಿಗೆ ಇದನ್ನು ತಿಳ್ಕೋಬೇಕು ಅನ್ನೋ ಸಂಸತ್ನೊಳಗೆ ಏನಾದರೂ ಯಾವ ರೀತಿ ಸಂಸತ್ ಕಲಾಪಗಳು ನಡೀತಾವ ಅನ್ನೋದು ತಿಳ್ಕೋಬೇಕು ಅಂತಂದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡ್ರಿ, ಏನು ತೊಂದರೆ ಇಲ್ಲ. ಹೌದಾ? ಈ ಮಾಹಿತಿನ ಶೇರ್ ಮಾಡ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸು ಕಮೆಂಟು ಮಾಡ್ರಿ. ಏನಾದರೂ ತಪ್ಪು ಮಾಹಿತಿ ಇತ್ತು ಅಂದ್ರೆ ಅದನ್ನು ತಿಳಿಸ್ರಿ. ಸರಿ ಇತ್ತು ಅಂತಂದ್ರೆ ತಮ್ಮ ಇಂಪ್ರೆಷನ್ ಕೊಡ್ರಿ, ನಡೀತದೆ ನಮಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 108 ಬಗ್ಗೆ ಡಿಸ್ಕಷನ್ ಮಾಡೋಣ. ಜಾಯಿಂಟ್ ಸೆಷನ್ ಬಗ್ಗೆ. ಭಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಯಾವಾಗ ಅಧಿವೇಶನವು ಜಂಟಿ ಅಧಿವೇಶನ ಆಗಿ ಕನ್ವರ್ಟ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಚೀಸ್ ಇರ್ತೈತಿ. ಡಿಸ್ಕಷನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.